ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮಗೆ ತುಂಬ ಸ್ಪೆಷಲ್ ಡೇ ಗೈಸ್. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅತಿ ಶೀಘ್ರದಲ್ಲೇ 500K ಆಗ್ತಾಯಿದೆ. ಆ್ಯಂಡ್ ಆ ನಂಬರ್ಸ್ಗೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಆಲ್ಮೋಸ್ಟ್ ಒಂದು 400 ಸಬ್ಸ್ಕ್ರೈಬರ್ಸ್ ಆಗಬೇಕು. ಸೊ ಈಗ ನಾವು ಅಲ್ಲಿ ಟಿ ವಿಲಿ ಡಿಸ್ಪ್ಲೇ ಮಾಡ್ತಾಯಿದ್ವಿ ನಂಬರ್ಸ್ನ. ಆ್ಯಂಡ್ ವೇಟ್ ಮಾಡ್ತಾಯಿರಿ, ಕೀಪ್ ವೇಟಿಂಗ್. 500K ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತ ನೋಡೋಕ್ಕೆ ಕೀಪ್ ವೇಟಿಂಗ್. ಫೈನಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 500K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಗೈಸ್. ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನಮ್ಮ ಮೇಲೆ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ. ತುಂಬ ಖುಷಿ ಆಗ್ತಿದೆ ಗೈಸ್. ಈ ನಂಬರ್ಸ್ಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ಲು 500K ಫೈನಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಇನ್ನು 1 ಮಿಲಿಯನ್ ಅಷ್ಟೇ ಬಾಕಿ ಇರೋದು. ಹ್ಯಾಪಿ 500K. ಸೊ ಗೈಸ್, ನಿಮಗೂ 500K ಆಗಿದ್ದ ಖುಷಿಗೆ ನೀವೆಲ್ಲೂ ಕೇಕ್ ತಿನ್ನಿ. ನಿಮ್ಮಿಂದನೇ ಈ ಸೆಲೆಬ್ರೇಟ್. ಹೌದು, ನಿಜವಾಗ್ಲೂ ಗೈಸ್, ನಿಮ್ಮಿಂದನೇ ನಾವು. ಆ್ಯಂಡ್ ವಿಡಿಯೋಸ್ ಇವಾಗ ಆ್ಯಕ್ಚುಲಿ ನಾವು ಕನ್ಸಿಸ್ಟೆನ್ಸ್ ಆಗಿ ಹಾಕ್ತಾ ಇದೀವಿ. ವ್ಲಾಗ್ಸ್ ಆಗಲಿ ಶಾರ್ಟ್ಸ್ ಆಗಲಿ. ಶಾರ್ಟ್ಸ್ ಮುಂಚೆಯಿಂದನೂ ಹಾಕ್ತಾ ಇದ್ವಿ, ಬಟ್ ವ್ಲಾಗ್ಸ್ನ ಇವಾಗ ಫುಲ್ ಕನ್ಸಿಸ್ಟೆಂಟ್ ಆಗಿ ಹಾಕ್ತಾ ಇದೀವಿ. ಆ್ಯಂಡ್ ಮುಂದಕ್ಕೂ ಹಾಕ್ತಾನೆ ಇರ್ತೀವಿ. ಫುಲ್ ಕಷ್ಟಪಡ್ತಾ ಇದೀವಿ, ಕಂಟೆಂಟ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ, ಯಾವ್ಯಾವ ಥರ ಮಾಡಬೇಕು ಅಂತ ಅಲ್ವಪ್ಪ. ತುಂಬ ಜನ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತಾ ಬಟ್ ನಮಗೆ ಕಂಟೆಂಟ್ ಮೇನ್ ಸಿಗ್ತಾ ಇಲ್ಲ ಗೈಸ್. ಹೆಂಗೆ ಮಾಡೋದು? ಇವಾಗ ಏನಾದರೂ ಇನ್ನೊಬ್ರು ಅಕಸ್ಮಾತ್ ಮಾಡಿರೋ ಥರ ಅಂತಂದರೆ ಕಾಪಿ ಅಂತ ಹಾಕ್ತೀರಾ. ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹೇಳ್ತಾರೆ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಒಬ್ಬೊಬ್ರು ನಾವು ಸ್ವಲ್ಪ ಸಿಮಿಲರ್ ಆಗಿತ್ತು ಅಂದರೆ ಕಾಪಿ ಅಂತ ಹಾಕ್ಬಿಡ್ತಾರೆ. ಅದರಿಂದ ನಮ್ಗೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲಾನ್ ಮಾಡ್ಕೊಂಡು ಕ್ರೇಜಾಗೆ ಕಂಟೆಂಟ್ಸ್ ಕೊಡ್ತೀವಿ ಗೈಸ್. ಹೌದು, ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಗೈಸ್. ಬರೀ ಎಂಟರ್ಟೈನ್ಮೆಂಟೇ, ಕಾಮಿಡಿನೇ ಇರುತ್ತೆ ಗೈಸ್. ಹೌದು, ನಮ್ಮ ವ್ಲಾಗ್ಸಲ್ಲಿ ಯಾಕಂದ್ರೆ ನಾವು ಪ್ಲೇನ್ ಆಗಿ ವ್ಲಾಗ್ ಮಾಡಕ್ ಆಗಲ್ವಾ, ನಿಮ್ಗೂ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು. ಡೈಲಿ ವ್ಲಾಗ್ ಮಾಡ್ಬೋದು ಗೈಸ್, ಬಟ್ ಏನಾದ್ರೂ ಇರ್ಬೇಕು ಗೈಸ್, ಮಜಾ ಇರಬೇಕು. ಇಲ್ಲಾಂದ್ರೆ ನೋಡೋದಕ್ಕೆ ನಮಗೆ ಮಾಡಕ್ ಬರಲ್ಲ ಗೈಸ್. ಇವಾಗ ವಿಡಿಯೋ ಮಾಡಿರ್ತೀವ, ಅದರಲ್ಲಿ ಎಡಿಟ್ ಮಾಡ್ತಾನೆ ಏನು ನಮಗೆ ಅನ್ಸ್ಬಿಡುತ್ತೆ. ನಾವೇ ವ್ಯೂವರ್ ತರ ಫಸ್ಟ್ ನಾವು ನೋಡ್ತೀವಿ. ಓಕೆ, ನಾ ವ್ಲಾಗು ಹೆಂಗೆ ಅಂತೆಲ್ಲ ನಾವೇ ಫಸ್ಟ್ ನೋಡಿ ಆಮೇಲೆ ಪೋಸ್ಟ್ ಮಾಡೋದು ನಾವು. ಹೌದು, ಬೋರಿಂಗ್ ಆಗಿದ್ರೆ ನಾವೇ ಎಷ್ಟೋ ವ್ಲಾಗ್ ಹಂಗೆ ತೆಗ್ದ್ಬಿಟ್ಟಿದೀವಿ. ಬೋರಿಂಗ್ ಆಗಿರುತ್ತೆ, ಲೈಕ್ ನಿಮಗೂ ಬೋರಿಂಗ್ ಮಾಡ್ಸೋಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಲೇಟೆಸ್ಟ್ ಆಗಿ ವಿಡಿಯೋ ಮಾಡಿ ಹಾಕ್ತಾ ಇದೀವಿ. ಹೌದು, ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು, ಮತ್ತು ಇನ್ನೂ ಸಪೋರ್ಟ್ ಮಾಡಿ ಜಾಸ್ತಿ ಅಂತ ಹೇಳ್ತಾ ಈ 500Kನ ಈ ಸೆಲೆಬ್ರೇಷನ್ ಇಲ್ಲಿ ಮುಗಿಸ್ತಾ ಇದೀವಿ ಅಲ್ವಪ್ಪ. ಇವಳಿಗಿನ್ನ ಡೈಲಿ ಗೋಳಿ ಕೋತಾ ಇರ್ತೀನಿ ಗಾಯ್ಸ್, ಮತ್ತು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಇವಳು ನಮ್ಗೊಂಥರ, ಇವಳಿಗೆ ಇರಿಟೇಟ್ ಮಾಡ್ತಾ ಇರಿ, ನಂಗೊಂಥರ ಖುಷಿ ಗಾಯ್ಸ್. ಅದನ್ನು ಬೇಕಲ್ವಾ ಗೈಸ್? ಯಾರೋ ಕೇಳ್ತಾ ಇರಿ ಇರಿಟೇಟಿಂಗ್ ವ್ಲಾಗ್ ಅನ್ನನೇ ಅಂತ. ಸಕ್ಕದಾಗಿ ಮಾಡ್ತೀನಿ ನೋಡಿ. ನಾನು ಬೇಗ ಇರಿಟೇಟ್ ಆಗಿ ಹೋಗ್ತೀನಿ, ಯಾಕಂದ್ರೆ ನನಗೆ ಸ್ಪೆಸಿಫಿಕ್ ಥಿಂಗ್ಸ್ ಇಷ್ಟ ಆಗಲ್ಲ. ಅದಕ್ಕೆ ನೆಕ್ಸ್ಟ್ ವ್ಲಾಗ್ ಅದೇ ಮಾಡ್ಬಿಡೋಣ, ಇರಿಟೇಟಿಂಗ್ ವ್ಲಾಗ್. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗೇ ಇರಿಟೇಟಿಂಗ್ ವ್ಲಾಗ್ ಇರುತ್ತೆ. ಸಕ್ಕದಾಗಿ ಮಾಡ್ತೀನಿ ನೋಡಿ ಇರಿಟೇಟು. ಬಟ್ ಅದೇ ಕ್ಯಾಮ್ರಾ ಹಿಡಿದ್ರೆ ವ್ಲಾಗ್ ಅಂತ ಇದು ಮಾಡ್ತಾಳೆ ಅವಳು, ನಕ್ಬಿಡ್ತಾಳೆ. ಬಟ್ ಅವಳು ಇರಿಟೇಟ್ ಆಗ್ಬೇಕು, ಅದು ಹೆಂಗೆ ಮಾಡ್ಬೇಕಂತ ಗೊತ್ತು, ನಾವು ಮಾಡ್ತೀವಿ. ಇವಾಗ ವಿಜಿನ್ ಕೇಳೋಣ, ನಮ್ಮ 500K ಆಗಿರೋದು ಅವ್ನಿಗೆ ಯಾವ ಥರ ಅನಿಸ್ತಾ ಇದೆ ಅಂತ. ಮಾತಾಡಿ ಗೈಸ್. ತುಂಬ ಖುಷಿ ಆಗ್ತಿದೆ. ಈ 500K ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಇನ್ಮೇಲೆ ಹಿಂಗೆ ವಿಡಿಯೋ ಆಗ್ತಾ ಇರ್ತಾರೆ, ನೋಡಿ ಬೇಗ ಸಪೋರ್ಟ್ ಮಾಡಿ. 1 ಮಿಲಿಯನ್ ಬೇಗ ಮಾಡಿ. ಇವಾಗ ಮಿಸ್ಟರ್ ವಡ್ರಳ್ಳಿ ಅವರು ಮಾತಾಡ್ತಾರೆ. ಆಲ್ ವಿಡಿಯೋಸ್ ಕ್ಯಾಮ್ರಾಮನ್ ದಟ್ ಗಾಯ್ ಗೈಸ್. ದಿಸ್ ಗೈ ಗೇ ಗಾಯ್ ಗೈಸ್. ಆಕ್ಚುಲಿ ನಮ್ಮ ಪ್ರತಿಯೊಂದು ವಿಡಿಯೋ ಶೂಟ್ನು ವ್ಲಾಗೇ ಆಗಿರ್ಲಿ, ರೀಲ್ಸೇ ಆಗಿರ್ಲಿ, ಒಣ್ಣನೇ ತೆಕ್ಕೊಡೋದು. ಇದಾರೆ ಎಲ್ಲ ತೆಕ್ಕೊಡ್ತಾರೆ, ಬಟ್ ಫುಲ್ಲು ಎಲ್ಲ ಇವನಿಲ್ಲ ಅಂದರೆ ಇವನಿಲ್ಲ ಅಂತಂದರೆ ಮಾತ್ರ ಬೇರೆಯವ್ರ ಕೈಲಿ ವಿಡಿಯೋ ತೆಗಿಸ್ತೀರಿ. ಬಟ್ ಇವಾಗ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್, ಕೆಲಸ ಅಂತ ಒಬ್ಬನೇ ಖಾಲಿ ಬಿದ್ದಿರೋದು. ಈಗ ಖಾಲಿ ಬಿದ್ದಿರೋದಲ್ಲ ಪಾಪ, ನಮಗೋಸ್ಕರ ಅಂತ ವಿಡಿಯೋ ಮಾಡ್ಕೊಡೋದು ಗೈಸ್, ಲವ್ ಇಂದ. ಅದು ನಾನು ಸುಮ್ಮನೆ ಕಾಲು ಎಳಿತಾರದು ಅವನಿಗೆ. ಹೇಳಿ ಮಿಸ್ಟರ್ ಚಿಕ್ಕುಡಿ ಅವರೇ. ಫುಲ್ ಖುಷಿ, ಇನ್ನೂ ಜಾಸ್ತಿ ಆಗಲಿ. ಹಿಂಗೆ ಅಣ್ಣಂಗೆ ನಾಚಿಕೆ ಗೈಸ್ ಮಾತಾಡಕ್ಕೆ. ಇವ್ರ ಕಡೆಯಿಂದ ನಾಳೆ ಏನೋ ಸರ್ಪ್ರೈಸ್ ಇದೆಯಂತೆ. ಸೊ ನಾವಂತ ಎಕ್ಸೈಟೆಡ್. ಆ್ಯಂಡ್ ನಮ್ಮ ಕಡೆಯಿಂದನೂ ನಮ್ಮ ಸಬ್ಸ್ಕ್ರೈಬರ್ಸ್ಗೊಂದು ಸರ್ಪ್ರೈಸ್ ಇದೆ. ಓಕೆ, ಸೊ ಸಿಗುವ ಮತ್ತೆ ನಾಳೆ.
ಹ್ಯಾಪಿ 500ಗೆ ಅನನ್ಯ. ಇನ್ನು ಜಾಸ್ತಿ ಬೆಳಿ, ಇನ್ನ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಇನ್ನ ಜಾಸ್ತಿ ಅಚೀವ್ ಮಾಡೋದು. ಸ್ಮಾಲ್ ಸರ್ಪ್ರೈಸ್. ಅಂಕಿತಾ ಹಾರ್ಟ್ ಶೇಪ್ ಅಲ್ಲಿ ಇರೋದೊಂದು ಸ್ಮಾಲ್ ಸರ್ಪ್ರೈಸ್ ತಗೊಂಡ್ ಬಂದಿಯಾಳೆ ಗೈಸ್. ಐಸ್ ಕೇಕ್ ನಮ್ 500K ಖುಷಿಗೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ 500K ಅಂಕಿತಾ. ಸೊ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು 500K ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀಪ? ಈ ನಮ್ 500K ಸೆಲೆಬ್ರೇಷನ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀವಿ. ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಶಾಪಿಂಗ್ ಹೋಗ್ತಾ ಇದೀವಿ. ಹೌದು, ಯಾಕೆ ಏನು ಅಂತ ವೇಟ್ ಮಾಡ್ತಾ ಹೇಳ್ತೀವಿ, ಬನ್ನಿ. ಹೌದು, ಕೀಪ್ ವೇಟಿಂಗ್. ಇವಾಗ ಶಾಪಿಂಗ್ ಹೋಗ್ತಾ ಇದೀವಿ ಗೈಸ್ ನಾವು. ಈಗ ಅಲ್ಲೇ ಹೋಗಿ ಎಲ್ಲ ಶಾಪ್ ಮಾಡ್ಕೊಂಡ್ ಬರ್ಬೇಕು ಅಲ್ವಾಪ? ಸೊ ಗೈಸ್, ಇವಾಗ ಶಾಪಿಂಗ್ ಮಾಡಕ್ ಬಂದಿದೀವಿ. ಇದು ತೆಂಗಿನಕಾಯಿ, ಪುದೀನ ತಗೋಗು. ಸೊ ಗೈಸ್, ಇವಾಗ ಎಲ್ಲ ತಗೊಂಡಿದ್ದಾಯ್ತು. ಸ್ವಲ್ಪ ಇನ್ನ ಗ್ಯಾಸು ಅದೆಲ್ಲ ತಗೊಳ್ಬೇಕು. ಆ್ಯಕ್ಚುಲಿ ಟೈಮ್ ಆಗೋಗ್ಬಿಟ್ಟಿದೆ. 2 ಗಂಟೆ ಅಷ್ಟರಲ್ಲಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ಸೊ ನಾವೇನೇನೋ ಅಂದ್ಕೊಂಡಿದ್ವಿ ಗೈಸ್. ಸೊ ನಾವು ಅಮ್ಮಂಗೆ ಹುಷಾರಿಲ್ಲದೆ ಇರೋದ್ರಿಂದ ಮತ್ತೆಲ್ಲನೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅನ್ನೋದ್ರಿಂದ ಕ್ಯಾನ್ಸಲ್ ಮಾಡೋ ಸಿಚುವೇಶನಲ್ಲಿ ಇದ್ವಿ ನಾವು. ಯಾಕಂದರೆ ಆ ಥರ ಇತ್ತು ಬೆಳಗ್ಗೆ ಸಿಚುವೇಶನ್ನು. ಸೊ ಆದರೂ ಇವಾಗ ಬೇಡ, ಮಾಡೋಣ, ಆದಷ್ಟು ಮಾಡೋಣ ನಮ್ಮ ಕೈಯಲ್ಲಿ ಅಂತ ಮಾಡ್ತಾ ಇದೀವಿ. ಸೊ ಬನ್ನಿ, ಎಲ್ಲ ಪರ್ಚೇಸ್ ಮಾಡ್ತಾ ಇದೀವಿ. ಹೌದು ಗೈಸ್, ಗೊತ್ತಿಲ್ಲ ಹೆಂಗ್ ಬರುತ್ತೆ, ಏನು ಟೈಮ್ ಕರೆಕ್ಟ್ ಆಗಿ ಆಗುತ್ತಾ ಅಂತ. ನಾವು ನಮ್ ಬೆಸ್ಟ್ ಮಾಡ್ತಾ ಇದೀವಿ. ಹೋಪ್ ಅದು ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ನಾವ್ ಏನ್ ಮಾಡ್ತಾ ಇದೀವಿ ಅಂತ ವೇಟ್ ಮಾಡಿ ನೋಡ್ತಾ ಇರ್ತೀವಿ. ಸೊ ಗೈಸ್, ಲೂಸ್ ಬರುತ್ತಾ? ಶಾಪಿಂಗ್ ಮಾಡಕ್ ಬಂದಿದೀವಿ. ಗೋಡಂಬಿ ಕೊಡ್ರಿ. ಎಲ್ಲಾನು ಇಸ್ಕೊಂಡ್ ತಿನ್ನು, ಅಕ್ಕಿನೂ ತಿನ್ನು, ಇದನ್ನು ತಿನ್ನು, ತಿಂತಾ ಇರಲ್ಲ. 2 ಕೊಡಿ ಸಾಕು. ಅಪ್ಪ ದೊಡ್ಡ ಮನ್ಸೋಡ್ ನನಗ್ ಕೊಡ್ತಾ ಇದೀಯಾ? ಥ್ಯಾಂಕ್ ಯು. ಗೋಡಂಬಿ ತಿನ್ನೋ. ಸೊ ಗೈಸ್, ಇವತ್ತು ಏನಂತಂದ್ರೆ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ ಕೈಯಿಂದನೇ ಅಡ್ಗೆ ಮಾಡಿ ಅವ್ರ ಜೊತೆ ಊಟ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಗಸ್ಕಸೆ. ಹೌದು ಗೈಸ್, ಇಲ್ಲಿ ಸ್ವಲ್ಪ ಐಟಮ್ ಇಸ್ಕೋಬೇಕು, ಅದಕ್ಕೆ ಟೈಮ್ ಆಗಿ ಹೋಗ್ಬಿಡೈತೆ. ಮಾತಾಡಪ್ಪ. ಟೈಮ್ ಆಗೋಗೈತೆ ಆಕ್ಚುಲಿ. ಇನ್ 20 ಮಿನಿಟ್ಸ್ ಏನೋ ಇದೆ. ಸೊ ಅಷ್ಟ್ರಲ್ಲಿ ಹೋಗಿ ನಾವೀಗ ಅಡ್ಗೆ ಮಾಡ್ಬೇಕು. ಅಡ್ಗೆ ಮಾಡಿ ಅದು ನಾವೇ ಅಡ್ಗೆ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಊಟ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ದೇವೆ ಗೈಸ್. ಫಸ್ಟ್ ಟೈಮ್ ಇಂಟ್ರಾಕ್ಷನ್ ಮಾಡ್ತಾರ ನಾವು ಅವ್ರ ಜೊತೆ ಎಲ್ಲ. ಒಂದು 10 to 15 ಮೆಂಬರ್ಸ್ನ ಇನ್ವೈಟ್ ಮಾಡಿದ್ವಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ. ತುಂಬಾ ಜನ ಮೀಟ್ ಮಾಡ್ಬೇಕು ಅಂತ ನಮಗೂ ಆಗ್ತಾರೆ, ಬಟ್ ದೂರ ಇದಾರೆ. ಬಟ್ ನಿಯರ್ ಬೈ ಇರೋ ಜೊತೆ ಇವಾಗ ನಾವು ಮೀಟ್ ಅಪ್ ಅಂತ ಮಾಡ್ತಾ ಇದೀವಿ. ಒಂದ್ ಚಿಕ್ಕದಾಗ ಮಾಡ್ತಾ ಇದೀವಿ ಅಷ್ಟೇ ಗೈಸ್. ಹೌದು, ಆಕ್ಚುಲಿ ಕ್ಯಾನ್ಸಲ್ ಆಗೋಗ್ಬೇಕಿತ್ತು ಗೈಸ್. ಬೆಳಿಗ್ಗೆ ಹುಷಾರಿರ್ಲಿಲ್ಲ, ಶುಗರ್ ಬೇರೆ ಆಗಿ ಇದಾಗಿತ್ತು. ಬೆಳಗ್ಗೆನೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಮ್ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಕ್ಯಾನ್ಸಲ್ ಮಾಡ್ಬಿಡೋಣ ಅನ್ಕೊಂಡ್ವಿ, ಬಟ್ ಅವ್ರಿಗೆಲ್ಲ ಡಿಸಪಾಯಿಂಟ್ಮೆಂಟ್ ಆಗ್ಬಾರ್ದು, ಕಷ್ಟ ಆದ್ರೂ ಮಾಡೋಣ ಅಂತ ಮಾಡ್ತಾ ಇದೀವಿ ನಾವು. ಬನ್ನಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಸೊ ಬರೋಷ್ಟ್ರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಬೇಕು, ಬಂದು ವೇಟ್ ಮಾಡ್ಸಕ್ಕಾಗಲ್ಲ. ಬನ್ನಿ ಮುಗಿಸೋಣ ಬೇಗ. ಹೌದು, ಫಸ್ಟ್ ಇವರೇ ಬಂದಿರೋದು. ಹಾಯ್, ಬನ್ನಿ. ಸೊ ಗೈಸ್, ಫೈನಲಿ ಇಲ್ಲೆಲ್ಲ ಅಡ್ಗೆ ಮಾಡ್ತಾ ಇದಾರೆ. ಇವಾಗ ಸ್ಟಾರ್ಟ್ ಮಾಡೋರೆಲ್ಲ. ಆಕ್ಚುಲಿ ನಾವು ಪ್ರಿಪೇರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಗೈಸ್. ನಮ್ಮ ಹುಡುಗರ ಕೈಲಿ ಮಾಡಿಸ್ತಾ ಇದೀವಿ. ನಮ್ಮ ಆಂಟಿ ಕೆಲ್ಸಕ್ಕೆ ಹೋಗೋರ್ ನಿಡ್ಕೊಂಡು ಮಾಡಿಸ್ತಾ ಏನ್ ಗೈಸ್. ಪಾಪ ಇವರು ಕೆಲ್ಸಕ್ಕೆ ಹೋಗ್ಬೇಕು ಗೈಸ್, ನಮ್ಗೋಸ್ಕರ ಬಂದಿದ್ದಾರೆ. ಇವ್ರು ನಮ್ಮ ಫಸ್ಟ್ ಸಬ್ಸ್ಕ್ರೈಬರ್ ಬಂದಿರೋರು. ಹೌದು, ಆಕ್ಚುಲಿ ಅವರು ಆನ್ ಟೈಮ್ ಬಂದಿದ್ದಾರೆ, ಬಟ್ ಅವರು 2 ಗಂಟೆ ಅಷ್ಟರಲ್ಲಿ ಮತ್ತೆ ಹೋಗ್ಬೇಕು ಅಂತಂದ್ರು. ನೀವು ವ್ಲಾಗ್ಸ್ ನೋಡ್ತೀರಾ? ಹೌದು, ವ್ಲಾಗ್ಸ್ ನೋಡ್ತೀನಿ. ತುಂಬ ಇದು ನೀವು ಔಟ್ ಆಫ್ ಸ್ಟೇಷನ್ ಹೋಗಿರೋ ಅದು ನೋಡಿದ್ದೆ. ಸೊ ಮತ್ತೆ ಇದ್ರದ್ದು ಯಾರದು ಪುಷ್ಪದು ಡ್ರೆಸ್ ಹಾಕಿದ್ರಲ್ಲ ಅದು ನೋಡಿದೆ. ಮತ್ತೆ ಸ್ಯಾರಿದು ಹುಡುಗಿದು ನೋಡಿದೆ. ಅದು ನನ್ನ ಹತ್ರ ನಂಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸುಮಾರು. ಸೊ ಚೆನ್ನಾಗಿ ಮಾಡ್ತಾ ಇದೀವಾ? ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಗೈಸ್, ಇವರು ನಮ್ಮ ಸೆಕೆಂಡ್ ಸಬ್ಸ್ಕ್ರೈಬರ್. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೇನಕ್ಕ. ನೀವು ಎಲ್ಲಿಂದ ಬಂದಿದ್ದ? ಸೆಕೆಂಡ್ ಸ್ಟೇಜ್ ಪಿನ್ನೆ. ಹೌದಾ? ಹೆಂಗ ಅನಿಸ್ತಾ ಇದೆ ನಿಮ್ನ? ನಮ್ನ ನೋಡಿ ಫುಲ್ ಹ್ಯಾಪಿ ಅಕ್ಕ. ಹೌದಾ? ಪಾಪ ಕರ್ದಿದ ತಕ್ಷಣ ಬಂದಿದ್ದಾರೆ ಗೈಸ್. ನಮ್ಮ ಮೇಲಿರೋ ಪ್ರೀತಿಗೆ ಅದೇ ಖುಷಿ ನಮ್ಗೆ. ಫುಲ್ ಹ್ಯಾಪಿ ಅಕ್ಕ, ನೋಡ್ಬೇಕು ಅನಿಸ್ತು ಬಂದೆ. ಹೌದಾ? ಥ್ಯಾಂಕ್ ಯು ಮೈಕು. ಅಂಡ್ ಇವರು ಥರ್ಡ್ ಸಬ್ಸ್ಕ್ರೈಬರ್. ಹಾಯ್. ಹಾಯ್ ಅಕ್ಕ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು? ಸೂಪರ್. ನಿಮ್ಗೆ ಯಾವ ಥರ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಹೌದಾ? ನಮಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಕರೆದಿದ್ ಒಂದ್ ಮಾತಿಗೆ ನೀವು ಅಷ್ಟು ಪ್ರೀತಿ ಕೊಟ್ಟು ಬಂದಿರಲ್ಲ ಅನ್ನೋದೇ ಖುಷಿ. ಬಟ್ ಸ್ವಲ್ಪ ಲೇಟ್ ಆಗ್ತೈತೆ, ಸಾರಿ ಆಯ್ತಾ, ಬೇಜಾರು ಮಾಡ್ಕೋಬೇಡಿ.
ಬಟ್ ಬೇಗ ಮಾಡ್ತೀವಿ. ಹ್ಯಾಪಿ ಬರ್ಡೇ ಅಂತ ಒಂದೇ ಸರಿ ಬರೋದಲ್ಲ, ಆಕ್ಟಿಂಗ್ ಎಲ್ಲ ಬರಲ್ಲ ನನಗೆ. ಓಕೆ, ಒನ್ ಸೆಕೆಂಡ್ ಅಲ್ಲ ಬ್ರೋ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒನ್ಸ್ ಅಗೇನ್ ಅಂತ ಇದೆಯಲ್ಲ ಬ್ರೋ. ಹೇಳಿ ಬ್ರೋ. ಆಯ್ತು, ಟ್ರೀಟ್ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದೀನಿ. ಲೇಟ್ ಆಗೋಯ್ತು ನಮ್ದು. ಶುಕ್ರವಾರ ವೆಜ್ ಅನ್ಕೊಂಡು ವೆಜ್ ಮಾಡ್ತಾ. ಕಂಗ್ರ್ಯಾಚುಲೇಷನ್ ಫಾರ್ 500K. ಥ್ಯಾಂಕ್ ಯು. 2 ಸೀರಿಯಲ್ ಹೇಳಕ್ ಬರಲ್ಲ, ಒಬ್ರಿಗೆ ಒಂದೇ ಸೀರಿಯಲ್ ಹೇಳಕ್ ಬರೋದು. ಕರೆಕ್ಟ್ ಆಗಿ ಹೇಳ್ತೀವಿ. ಆದ್ರೆ ಕಂಗ್ರ್ಯಾಚುಲೇಷನ್ ಫಾರ್ 500K. ಹ್ಯಾಪಿ ಆಗಿರಿ. ಇನ್ನು 1 ಮಿಲಿಯನ್ ಆಗ್ಲಿ, ಬೇಗ ಆಗ್ಲಿ. ಥ್ಯಾಂಕ್ ಯು. ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಓಕೆ, ಪಕ್ಕಾ. ಸೊ ಇವರು ನಮ್ಮ 4th ಸಬ್ಸ್ಕ್ರೈಬರ್. ಹಾಯ್, ಬನ್ನಿ ಬನ್ನಿ ಒಳಗಡೆ ಬನ್ನಿ. ವೆಲ್ಕಮ್ ಹೋಮ್. ಬನ್ನಿ. ನಮ್ಮ ವ್ಲಾಗ್ಸ್ ನೋಡಿ ಯಾವ ಥರ ಅನ್ಸುತ್ತೆ ನಿಂಗೆ? ಖುಷಿ ಆಗುತ್ತೆ? ಎಂಟರ್ಟೈನ್ಮೆಂಟ್ ಖುಷಿ ಇರುತ್ತೆ. ಚೆನ್ನಾಗಿ ಮಾಡ್ತಾ ಇದೀವಿ. ಚೆನ್ನಾಗಿ ಮಾಡಿ. ಓಕೆ, ಏನಾರ ಸಜೆಷನ್ಸ್ ಏನಾದ್ರು ಕೊಡಂಗಿದ್ರೆ? ಚೆನ್ನಾಗಿ ಬರುತ್ತೆ ಅಕ್ಕ, ಚೆನ್ನಾಗಿದೆ. ಹೌದಾ? ಓಕೆ, ಡನ್. ಯಾವ ಥರ ಇರುತ್ತೆ ನಮ್ಮ ವ್ಲಾಗ್ಸ್? ತುಂಬ ಚೆನ್ನಾಗಿರುತ್ತೆ ಅಕ್ಕ. ಹೌದಾ? ಎಲ್ಲ ಕಂಟೆಂಟು ಸೂಪರ್ ಆಗಿರುತ್ತೆ. ಏನಾರ ಸಜೆಷನ್ಸ್ ಏನಾರು ನಿಮ್ಮ ಕಡೆಯಿಂದ? ನಾವು ನಿಮ್ಮ ಹತ್ರ ತಿಳ್ಕೊಬೇಕು, ಆ ಥರ ಮಾಡ್ತೀರಾ ಎಲ್ಲ ರೀಲ್ಸ್? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿರುತ್ತೆ ನೀವು ಮಾಡೋ ಬ್ಲಾಗ್ಸ್. ಪ್ರತಿಯೊಂದು ರೀಲ್ಸ್ ಆಗಿರ್ಬೋದು. ನಂಗೆ ಎಕ್ಸ್ಪೆಷಲಿ ಅಣ್ಣ ನಿಮ್ಮ ಬರ್ಡೇಗೆ ಮಾಡಿದ್ದು ವಿಡಿಯೋ ತುಂಬ ಇಷ್ಟ ಆಗಿತ್ತು. ಹೌದಾ? ಆಮೇಲೆ ನನಗೂ ತುಂಬ, ನಂಗೆ ನಂಬಕ್ಕೆ ಆಗ್ತಿಲ್ಲ ನಾನು ನಿಮ್ಮನ್ನ ಮೀಟ್ ಆಗಿದ್ದೀನಿ ಅಂತ. ತುಂಬ ಖುಷಿ ಆಗ್ತಾ ಇತ್ತು. ಥ್ಯಾಂಕ್ಸ್. ನಮಗೆ ಆಕ್ಚುಲಿ ಖುಷಿ ಆಗ್ತಿದೆ ನೀವು ನಮ್ಮನ್ನ ಮೀಟ್ ಮಾಡಕ್ ಬಂದಿದ್ದೀರಾ ಅಂತ. ಅಂಡ್ ನೀವು ಹೇಳಿ. ನಾನು ಆ್ಯಕ್ಚುಲಿ ಈ ಥರ ಯಾವ ವೀಡಿಯೋಸ್ನು ಜಾಸ್ತಿ ನೋಡಲ್ಲ. ನಾನು ಜಾಸ್ತಿ ನೋಡೋದೇ ನಿಮ್ಮ ವೀಡಿಯೋಸ್. ನಾನು ಇನ್ಸ್ಟಾದಲ್ಲಿ ಬರೀ ಆ ವೀಡಿಯೋಸ್ಗಳೇ ಬರ್ತಿರುತ್ತೆ. ನನ್ನ ಫ್ರೆಂಡ್ ಹೇಳ್ದಂಗೆ ನಿಮ್ಮ ಅಣ್ಣ ನಿಮ್ಮ ಬರ್ಡೇಗೆ ಕೊಟ್ಟಿದ್ದ ಪ್ರೆಸೆಂಟೇಷನ್, ಆ ವೀಡಿಯೋಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನನ್ಗೆ ಇವಾಗಲೂ ನಂಬಕ್ಕಾಗ್ತಾಯಿಲ್ಲ ನಾನು ನಿಮ್ಮಂಥವ್ರನ್ನ, ಈ ಥರ ವ್ಯಕ್ತಿಗಳನ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ ಅಂತ. ಇದು ನನ್ನ ಲೈಫಲ್ಲಿ ಮೊದಲನೇ ವ್ಯಕ್ತಿ, ಯಾರನ್ನೋ ಒಬ್ರು ನಾನು ಇಂಥವ್ರನ್ನ ಮೀಟ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ, ತುಂಬಾನೇ ನರ್ವಸ್ ಆಗ್ತಿದೆ ಕೂಡ ನನಗೆ. ಆಕ್ಚುಲಿ ಏನ್ ಗೊತ್ತಾ, ಅವ್ರಿಗೆ ನರ್ವಸ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಆಗ್ತಿದೆ. ಯಾಕಂದ್ರೆ ಆಕ್ಚುಲಿ ನಾವ್ ಹೇಳಿದ್ 2ಗೆ ಅಂಡ್ 2:30 ಆಗೋಯ್ತು. ಫಸ್ಟ್ಲಿ ಸಾರಿ ಆಯ್ತಾ, ಸ್ವಲ್ಪ ಲೇಟ್ ಆಯ್ತು ಅಂತ. ಏನಾರ ಒಂದು ಗೇಮ್ ತರ ಏನಾರ ಆಡೋಣ? ಬರ್ರಿ ಆಡೋಣ, ಈಗೆಲ್ಲ ಗೇಮ್ ತರ ಆಡೋಣ ಬನ್ನಿ ಬ್ರೋ. ಸೊ ಈಗ ಇಲ್ಲ ಒಂದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ತರ ಮಾಡೋಣ ಇಲ್ಲೇ. ಓಕೆ, ಈಗ ನನಗೆ ಏನು ಕ್ವಶನ್ ಕೇಳಬೇಕು ಅಂತ ಅನ್ಸಿದ್ರೆ, ಫಸ್ಟ್ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಜಾಸ್ತಿ ಸಪೋರ್ಟ್ ಬರದೇ ಇದ್ದಾಗ ನಿಮಗೆ ಅನ್ನಿಸ್ತಾ ಇದೆಲ್ಲ ನಿಲ್ಲಿಸ್ಬಿಡೋಣ, ಸಾಕು, ಇದೆಲ್ಲ ಏನು ಬೇಡ, ನಮ್ಮಿಂದ ಸಪೋರ್ಟ್ ಬರಲ್ಲ ಜಾಸ್ತಿ ಅಂತ ನಿಮಗೆ ಅನಿಸಿದ್ಯಾ? ಯಾವತ್ತಾದ್ರೂ ಬೇಜಾರಾಗಿದೆಯಾ? ಇಲ್ಲ, ಆ್ಯಕ್ಚುಲಿ ನಾವು ಕಂಟೆಂಟ್ ಶುರು ಮಾಡಿದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಇಷ್ಟು ಬರಬೇಕು ಅಂತ. ನೋಡೋಣ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಏನೋ ಒಂದು ಟ್ರೈ ಮಾಡಿದ್ವಿ. ಬಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಸಪೋರ್ಟ್ ಬಂತು ನಮಗೆ. ಎಷ್ಟು ಲವ್, ಎಷ್ಟು ಸಪೋರ್ಟ್ ಅಂದರೆ ಈಗಲೂ ತುಂಬ ಖುಷಿ ಆಗುತ್ತೆ. ಅಷ್ಟು ಜನ ಸಪೋರ್ಟ್ ಮಾಡ್ತಾ ಇರೋದು ನೋಡಿ ನಮಗೆ. ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸ್ಟಾರ್ಟ್ ಮಾಡಿದ್ದು ನಾವು, ಬಟ್ ಇವಾಗ ಸಿಕ್ಕಾಪಟ್ಟೆ ಲವ್ ಗೈಸ್. ಎಕ್ಸಾಂಪಲ್ ನೀವೇ ನಮ್ಗೆ ಅಷ್ಟೊಂದು ಲವ್ ಕೊಡ್ತಾ ಇರೋದು. ಕ್ವಶನ್ ಕೇಳ, ಕಮಾನ್. ಅಲ್ಲ ಗೈಸ್, ಅವರು ನಾಚ್ಕೋತಾ ಇರೋದು ಕ್ವಶನ್ ಕೇಳಕ್ಕಲ್ಲ, ಆ ಕ್ವಶನ್ ಅಲ್ಲಿ ಅವ್ನಿಗೆ ಮದ್ವೆ ಯಾವಾಗ ಅನ್ನೋದೇ ಒಂದು ಕ್ವಶನ್, ಅದಕ್ಕೆ ಅವ್ನು ನಾಚ್ಕೋತಾರೆ. ಮದ್ವೆ ಇನ್ನ ಟೈಮ್ ಇದೆ ಬ್ರೋ, ಇನ್ನ ಒಂದು 2-3 ವರ್ಷ. ಬೇರೆ ಏನ್ ಕೇಳಿ, ನಾ ಹೇಳ್ತೀನಿ. ಅಂದ್ರೆ ಮತ್ತೆ ನೆಕ್ಸ್ಟ್ ಪ್ಲಾನ್ ನಿಮ್ದು ಏನ್ ಪ್ಲಾನ್? ಅಂದ್ರೆ ಎಲ್ಲಿಗಾದ್ರೂ ಏನ್ ಮುಂದೆ ಸಬ್ಸ್ಕ್ರೈಬ್ 1 ಮಿಲಿಯನ್ ಆದ್ಮೇಲೆ ಮತ್ತೆ ಪ್ಲಾನ್ ಅವಾಗ ದೊಡ್ಡದಾಗಿ ಮಾಡೋಣ ಎಲ್ಲಾದ್ರೂ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಟ್ರಿಪ್ಗ ಏನು ಗೇಮ್ಸ್ ಏನು ಚಾಲೆಂಜಿಂಗ್ ವಿಡಿಯೋನ ಏನ್ ಮಾಡ್ತೀವಿ ಇವಾಗ? ನೆಕ್ಸ್ಟ್ ಬ್ಲಾಗ್ಸ್ ಬರೋದೆಲ್ಲ ಚಾಲೆಂಜಸ್, ಫನ್ನಿ ವಿಡಿಯೋಸ್. ಆಕ್ಚುಲಿ ಏನ್ ಗೊತ್ತಾ, ಇದು ಒಂದು ಚಿಕ್ಕ ಮೀಟಪ್ ನಾವು ಮಾಡಿದ್ದು. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ನಮ್ಗೆ, ಬಟ್ ಯಾವುದೋ ಒಂದು ಚಿಕ್ಕ ಮೀಟಪ್ ಮಾಡೋಣ, ಒಂದು 10-15 ಜನನ ಕರ್ದಿ ಅಂತ ನಾವು ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಟೈಮ್ ಪಕ್ಕ ದೊಡ್ಡದಾಗಿ ಮಾಡ್ತೀವಿ ಗೈಸ್ ಮೀಟಪ್. ನಾವಾಗೂ ನೀವೆಲ್ಲ ಬರಬೇಕು. ನಂಗೆ ಬೇಜಾರಾಗ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ ನಮ್ಮ ಮನೇಲಿ ಚಿಕ್ಕದು ಜಾಗ, ಅದಕ್ಕೆ. ನಮ್ದು ಅಣ್ಣ ಅವರು ಮನಸ್ಸು ತುಂಬಾ ದೊಡ್ಡದು, ಫುಲ್ ದೊಡ್ಡದು. ಅಂದ್ರೆ ಇನ್ನ 4 ಜನ ಹೊರಗಡೆ ಮಾತಾಡ್ಕೊಂಡು ನಿಂತ, ಶಿವ್ ಮಾತಾಡ್ಸ್ಕೊಂಡು ನಿಂತಿದ್ದಾನೆ, ಒಳಗಡೆ ಜಾಗ ಇಲ್ಲ ಅಂದ್ಬಿಟ್ಟು ಕಳಿಸ್ಲಾ? ಇವಾಗ ಕೊಡಿ ಇಲ್ಲಿ ಮೈಕು. ಇರಿ ನಿಮ್ಗೂ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇದೆ, ಪ್ಲೀಸ್ ಎಲ್ಲೂ ಹೋಗ್ಬೇಡಿ. ಮಾತಾಡೋರ್ ಜೊತೆ. ಮೈಕ್ ಕೊಡೋ ಅವ್ರಿಗೆ 1 ನಿಮಿಷ. ಹೇಳಿ ಬ್ರೋ, ನಿಮ್ಮ ಕ್ವಶನ್ಸ್. ನಂದೇನಂದರೆ ಜಸ್ಟ್ ಇವಾಗ 1 ಮಿಲಿಯನ್ ಆದಮೇಲೆ ನೆಕ್ಸ್ಟು ಅಂದರೆ ಅದೇ ಅವ್ರು ಇರೋ ಥರನೇ ನಾನು ಇದು ಮಾಡ್ತೀನಿ. ಅಂದರೆ ಇವಾಗ ಅಕಸ್ಮಾತ್ ಟೂರು ಅಥವಾ ನಾನು ಪ್ಲ್ಯಾನ್ ಮಾಡೋದಾದರೆ, ಸೊ
ದೊಡ್ಡದಾಗಿ ಪ್ಲಾನ್ ಮಾಡಿ ಇನ್ನು 2 ಮಿಲಿಯನ್ ಹೋಗ್ಲಿ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಆಕ್ಚುಲಿ ಏನ್ ಗೊತ್ತಾ, 1 ಮಿಲಿಯನ್ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಆಗ್ಲಿ ಅಂತ. ಎಲ್ಲ ನಿಮ್ಮ ಆಶೀರ್ವಾದ ಇರಬೇಕು 1 ಮಿಲಿಯನ್ ಆಗಕ್ಕೆ. ಆ್ಯಂಡ್ ನೆಕ್ಸ್ಟ್ ಮೀಟಪ್ ನಾವು ಏನೇ ಮಾಡಿದ್ರು ಡೆಫಿನೆಟ್ಲಿ ಅದು ದೊಡ್ಡದಾಗೆ ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಭಯ ಇತ್ತು, ಆಮೇಲೆ ಯಾವ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೂ. ಯಾಕಂದರೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೂ ಈ ಥರ ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ತೀವಿ ಅಂತ. ಸೊ ಫಸ್ಟ್ಲಿ ಖುಷಿ ಆಗ್ತಾಯಿದೆ ಗೈಸ್, ಒಂದೇ ಮಾತಿಗೆ ಇವರೆಲ್ಲ ಬಂದಿಯಾರಲ್ಲ ಅನ್ನೋದೇ ನನಗೆ ಖುಷಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ತುಂಬ ದೊಡ್ಡದಾಗಿ ಮಾಡ್ತೀವಿ. ಆ್ಯಂಡ್ ಅದಕ್ಕೂ ನೀವೆಲ್ಲ ಬರಬೇಕು, ಅದು ಸರ್ಪ್ರೈಸೇ ಆಗಿರುತ್ತೆ, ಇವಾಗ ಹೇಳಲ್ಲ ಆಯಿತಾ. ಲಾಸ್ಟ್ ವ್ಲಾಗ್ ನೀವು ರಮೇಶ್ ಅರವಿಂದ್ ಜೊತೆ ಅವ್ರ ಹತ್ರ ಫೋಟೋ ಇಡ್ಸ್ಕೊಂಡ್ರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದು ಅವ್ರನ್ನ ಮೀಟ್ ಮಾಡೋದು ತುಂಬ ಕಷ್ಟ, ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕಂದ್ರೆ. ಸೊ ಅದೊಂದು ಲಾಗ್ ನೋಡಿಲ್ಲ, ನಾನು ಜಸ್ಟ್ ನಾನು ಪೋಸ್ಟ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೂ ಖುಷಿ, ಯಾಕಂದರೆ ಅಂಥ ಲೆಜೆಂಡ್ರಿ ಆ್ಯಕ್ಟರ್ನ ಮೀಟ್ ಮಾಡಬೇಕಂದ್ರೆ ಅದು ನನ್ನ ಪುಣ್ಯನೇ. ಯಾಕಂದರೆ ಅವರು ಯೂಶಲಿ ಯಾರಿಗೂ ಸಿಗಲ್ಲ, ಬಟ್ ಅಷ್ಟು ಹತ್ರದಿಂದ ನೋಡೋ ಭಾಗ್ಯ ನನಗೆ ಸಿಕ್ಕಿದೆ ಅನ್ನೋದು ನನಗೂ ಖುಷಿ, ಸಿಕ್ಕಾಬಡೆ ಖುಷಿ ಆಯ್ತು. ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಮಾತಾಡಿಸಿದಾಗ ತುಂಬ ಲೆಸನ್ಸು ಕಲ್ತ್ವಿ ಅವರಿಂದ. ಆ್ಯಂಡ್ ಅಷ್ಟೇ. ಓಕೆ, ಹಾಯ್ ಹಾಯ್. ನಿಮ್ಮ ಹೆಸರು? ನಿಶಾಂತ್ ಅಂತ. ಓ, ನಿಮ್ಮ ಫ್ರೆಂಡ್ಸಾ? ಹಾಯ್ ಹಾಯ್. ನಿಮ್ಮ ಹೆಸರು? ಸಾಯಿ ಅಂತ. ಹಾಯ್, ನನ್ನ ಹೆಸರು ಅನನ್ಯ ಅಂತ. ಗೊತ್ತು. ಅವರಿಗೂ ಕೊಡಿ ಮೈಕು. ಹಾಯ್. ಓಕೆ, ಬನ್ನಿ ಕೂತ್ಕೊಳ್ಳಿ ಬ್ರೋ. ಆ್ಯಕ್ಚುಲಿ ಇವಾಗ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡ್ತಾ ಇದ್ವಿ, ನೀವು ಜಾಯ್ನ್ ಆಗಿದ್ದೀರಾ, ಪ್ಲೀಸ್ ಜಾಯ್ನ್ ಆಗಿ. ಅಂದಲ್ಲಿ ಯಾರು ಕ್ವಶನ್ ಕೇಳ್ತೀರಾ ಯೋಚನೆ ಮಾಡ್ತಾ ಇದ್ದೀರಾ? ಹಾಂ, ಹಂಗೆ ಥಿಂಕಿಂಗ್ ಲೆವೆಲ್ ಹೆಂಗಿರ್ಬೇಕಾದ್ರೆ ತೋರಿಸ್ಬೇಕು ನೀನು ಆ್ಯಕ್ಟು ಹಿಂಗೆ ಅಂತ. ಹಂಗೆ ಕಮಾನ್. ಎಲ್ಲಿಂದ ಬಂದಿರೋದು ನೀವು? ನಾವು ಇವ್ರ ಜೊತೆ ಬಂದಿದ್ದೀವಿ. ಇವ್ರ ಜೊತೆಗೆ ಬಂದಿರೋದಾ? ಹಂಗಾರೆ ಸೂಪರ್. ನೀ ಎಷ್ಟು ವರ್ಷದಿಂದ ನೋಡ್ತಾ ಇದೀಯ? ನನ್ನ ಹತ್ರ ಫೋನೇ ಇರಲ್ಲ, ಸ್ಕೂಲ್ ಹೋಗ್ತೀನಿ, ಇವಾಗ ಇಸ್ಕೊಂಡ್ ಬಂದಿದ್ದೀನಿ. ಇವ್ರದ್ರಲ್ಲಿ ನೋಡ್ತೀಯಾ? ಇವ್ರ ಜೊತೆ ನೋಡ್ತೀನಿ. ಇವ್ರು ಮಧ್ಯದಲ್ಲಿ ಇರೋ ಜೊತೆಗ ಇಲ್ಲ, ಅದೇ ಅನ್ಕೊಂಡು ಅವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಅಂತ. ಚೆನ್ನಾಗಿ ಮಾಡ್ತೀವಾ? ಚೆನ್ನಾಗಿ ಮಾಡ್ತೀರಕ್ಕ. ಥ್ಯಾಂಕ್ ಯು ಗೈಸ್. ಇಲ್ಲಿ ನಮ್ಮ ಜೊತೆ ಒಬ್ರು ಸಿಂಗರ್ ಇದ್ದಾರೆ. ಇವಾಗ ಅವರು ನಮಗೋಸ್ಕರ ಒಂದು ಸಾಂಗ್ ಆಡ್ತಾರೆ. ನಿಮ್ಗೆ ಯಾವ ಸಾಂಗ್ ಆಡ್ಬೇಕು ಅನ್ಸುತ್ತೋ ಆಡಿ, ನಮಗೋಸ್ಕರ. 500ಗೆ ಆಗಿರೋದಕ್ಕೆ ತುಂಬ ಖುಷಿ. ನಾನು ಫುಲ್ ವೆಯ್ಟ್ ಮಾಡ್ತಾ ಇದ್ದೆ, ಲೈವಲ್ಲೇ ಇದ್ದೆ. ಆ್ಯಕ್ಚುಲಿ 500ಗೆ ಆಗೋಕ್ಕೂ ಮುಂಚೆನೇ ಕಾಲ್ ಮಾಡಿದ್ರು ಅವರು, ಇನ್ನೇನಾಗುತ್ತೆ ಅಂತ. ಆಮೇಲೆ ಒಟ್ಟಿಗೆ ಮಾತಾಡ್ಕೊಂಡು ಲೈವ್ ಜಾಯಿನ್ ಆಗಿ ತಕ್ಷಣ ಫೋನ್ ಮಾಡಿದ್ರು. ನನಗೆ ಯಾಕಂದ್ರೆ ಓಲ್ಡ್ ಸಬ್ಸ್ಕ್ರೈಬರ್ ಆ್ಯಂಡ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಅಷ್ಟೇನು ವಾಯ್ಸ್ ಚೆನ್ನಾಗಿಲ್ಲ. ಹಂಗೆಲ್ಲ ಇಲ್ಲ. ಸೂಪರ್ ಆಗಿದೆ. ಸ್ಟಾರ್ಟ್ ಮಾಡ್ಲಾಕ? ಕಮ್ಮಾನ್. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನು ಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಥ್ಯಾಂಕ್ ಯು. ಸೂಪರ್, ಸಕ್ಕದಾಗ ಆಡಿದ್ರಿ ನಿಜವಾಗ್ಲು. ಸಕ್ಕದಾಗ ಆಡಿದ್ರಿ. ಥ್ಯಾಂಕ್ಸ್. ಕ್ಲಾಪ್ ಮಾಡ್ರಿ ಎಲ್ಲ, ಚಿಯರ್ಸ್ ಮಾಡಿ ಅವ್ರಿಗೆ. ಪಾಪ ಅವ್ರು ಅಷ್ಟು ಚೆನ್ನಾಗಿ ಸಾಂಗ್ ಆಡಿದ್ರು. ನಾನು ಆ್ಯಕ್ಚುಲಿ ಹಿಂದಿಯವಳು. ಹಾಂ, ನಾನು ಇಲ್ಲಿ ಬಂದು ಓದ್ತಾ ಇರೋದು. ನಾನು ಕನ್ನಡ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ಜಾಸ್ತಿ ನನ್ನ ಇನ್ಸ್ಟಾ ಇರೋ ಐಡಿ ಇದೆಯಲ್ಲ ಸಾಂಗ್ದು, ಅದ್ರಲ್ಲಿ ಕನ್ನಡ ಸಾಂಗ್ಸ್ ಜಾಸ್ತಿ ಆಡೋದು. ಹೌದಾ? ಆಕ್ಚುಲಿ ಸಕ್ಕದಾಗ ಆಡಿದ್ರಿ, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್. ಇವಾಗ ಎಲ್ಲ ಮಾತಾಡಿದಾಗಿದೆ, ಇವಾಗ ಇವರಿಬ್ರು ಸರ್ದಿ ಪ್ಲೀಸ್. ನಂಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ. ಅನನ್ಯ ಮತ್ತು ಚಂದು ಮಾಡಿರೋದು ತುಂಬ ಹ್ಯಾಪಿ ಫೀಲ್ ಇದೆ. ಸೊ ಅದರಲ್ಲಿ ಯಾವುದೇ ಥರ ಕಲ್ಮಶ ಇಲ್ಲ. ಸೊ ತುಂಬ ಸ್ಟ್ರಗಲ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ವ್ಲಾಗ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಇದೇ ಥರ ಇನ್ನೂ ಜಾಸ್ತಿ ಆಗಲಿ. ಪಾಯಿಂಟಲ್ಲ 5 lakhs, ಸಾರಿ ಇವಾಗ 5 lakhs ಇವಾಗ. ಸೊ ಇನ್ನೂ 50 lakhs ಆಗಲಿ ಅಂತ ನಾನು ಕೇಳ್ಕೊತೀನಿ.
ಸೊ 5M ಆಗಲಿ ಆದಷ್ಟು ಬೇಗ. ಸೊ ಇದೇ ಥರ ಮಾಡ್ತಾರ್ರಿ ಆ್ಯಂಡ್ ಇದೇ ಮೋಟಿವೇಶನಲ್ಲಿ ಇರ್ರಿ ಆ್ಯಂಡ್ ಕನ್ಸಿಸ್ಟೆನ್ಸ್ ಆಗಿ ಇದೇ ಥರ ಮಾಡ್ಕೊಂಡು ಹೋಗಿ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಆ್ಯಂಡ್ ನಾನು ಎಲ್ಲದರಲ್ಲೂ ನಿಮಗೆ ತುಂಬ ಸಪೋರ್ಟ್ ಮಾಡ್ತೀನಿ, 100% ಶೋರ್ ಅದು. ನಾನು ನಮ್ಮ ಹುಡುಗಿಯವರು ಸೊ ಅನನ್ಯಗೆ ಚಂದುಗೆ ಇಬ್ರಿಗೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಕಲರ್ ಚಾಲೆಂಜ್ ವ್ಲಾಗ್ ಹಾಕ್ದಾಗಿಂದ ತುಂಬಾ ಜನ ಈ ತರ ಚಾಲೆಂಜಸ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದಾರೆ. ಆಯ್ತಾ, ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನೀವಿಬ್ರು ರೆಡಿ ಸ್ವಲ್ಪ ಬಿಸಿ ಇರ್ತೀವಿ ಬಟ್ ಫ್ರೀ ಮಾಡ್ಕೊಂಡು ನಿಮಗೋಸ್ಕರ ಮಾಡ್ತೀವಿ. ಬರ್ತೀವಿ. ಪಕ್ಕ ಯಾವಾಗಲೂ ಅಷ್ಟೇ, ನಿಮಗೆ ಅಷ್ಟೇ ಬಂದಿದ್ದು, ಕೆಲಸ ಇಷ್ಟು ಇಟ್ಕೊಂಡು ಬಂದಿದ್ವಿ. ಥ್ಯಾಂಕ್ ಯು. ಇವಾಗ ಕಬಾಬ್ ನೀವು ಮಾತಾಡಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮತ್ತೆ ಮಾತಾಡಿ. ಏನಿಲ್ಲ ಅಕ್ಕ, 500K ಕಂಪ್ಲೀಟ್ ಆಗೈತೆ. ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ನಗ್ನಗ್ತಾ ಚೆನ್ನಾಗಿರಿ. ಥ್ಯಾಂಕ್ ಯು. ಮಾಡ್ತಾ ಇರಿ. ಕ್ಯೂಟ್ ಕಪಲ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಅವ್ರು ಮಾತಾಡ್ತಾ ಇರೋದು ವ್ಲಾಗಲ್ಲಿ ಆ್ಯಕ್ಚುಲಿ. ಅಷ್ಟೇ ಅಕ್ಕ. ಅಣ್ಣ, ನೀವು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಕಲ್ತ್ಕೊಂಡ್ರೆ ನಾನು ತುಂಬಾ ಇನ್ಸ್ಪಿರೇಷನ್ ಇದ್ದೀನಿ ಡ್ಯಾನ್ಸ್ ನೋಡಿ. ಹಂಗೆ ಡ್ಯಾನ್ಸ್ ಮಾಡಿದ್ರಲ್ಲ ಅಣ್ಣ, ನೀವು ಅನನ್ಯ ಅಕ್ಕ ಅವ್ರ ಜೊತೆ ಚಂದಣ್ಣನ ಜೊತೆ, ಅದನ್ನೊಂದ್ಸತಿ ಮಾಡಿ. ಅವರು ಬರ್ಬೇಕು, ಅವಾಗೇ ಮಾಡೋದು. ಅಕ್ಕನೂ ಬರ್ಬೇಕಂತೆ. ಅಕ್ಕ ನೀವು ಬನ್ನಿ. ನನಗೆ ಡ್ಯಾನ್ಸ್ ಎಲ್ಲ ಆಡಕ್ ಬರೋ, ನಂಗೆ ಡ್ಯಾನ್ಸ್ ಹೇಳ್ಕೊಡೋದು ಇವರು. ಅದೇನೆ ಅವ್ರ ಇಲ್ಲ, ಆಕ್ಚುಲಿ ಅವ್ರು ಕೇಳಿದ ಕ್ವಶನ್ ಚೆನ್ನಾಗಿತ್ತು, ಮತ್ತೊಮ್ಮೆ ಕೇಳಿಸ್ಬೇಕಂತ ಆಸೆ ಆಗ್ತದೆ. ಪ್ಲೀಸ್ ಇನ್ನೊಂದ್ಸಲ. ಅಣ್ಣ, ನೀವು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಕಲ್ತ್ಕೊಂಡ್ರೆ ನಾನು ನಿಮ್ಮ ಡ್ಯಾನ್ಸ್ ನೋಡಿ ತುಂಬಾ ಇನ್ಸ್ಪಿರೇಷನ್. ನಂಗೆ ಡ್ಯಾನ್ಸ್ ಕ್ಲಾಸ್ಗೆಲ್ಲೂ ಹೋಗಿಲ್ಲ, ನಂಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ ಇವರು. ನಾವ್ ಹೆಂಗೋ ಹಿಂದೆ ಅಂತೀವಿ ಅಷ್ಟೇ. ಅದು ಚೆನ್ನಾಗಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಡ್ತಾ ಇಲ್ವಾ? ಇವಾಗ ನಮ್ ಟಪೋರಿ ಅವರು ನಾಚ್ಕೊಂಡು ಡ್ಯಾನ್ಸ್ ಆಡ್ತಾ ಇಲ್ಲ. ಯಾಕೆ ಆಡ್ತಾ ಇಲ್ಲ? ನಾನು ರೀಲ್ಸ್ಗೆ ಲೈಕ್ ಮಾಡೋದು, ನಿಮ್ ಡ್ಯಾನ್ಸ್ ಬಂದ್ರೆ ಮಾತ್ರ ಲೈಕ್ ಮಾಡೋದು. ನಂಗೆ ಅಷ್ಟಿಷ್ಟ ನೀವು ಡ್ಯಾನ್ಸ್. ನಂಗೆ ಅಷ್ಟು ಡ್ಯಾನ್ಸ್ ಎಲ್ಲ ಆಡಕ್ ಬರಲ್ಲ. ಚೆನ್ನಾಗಿ ಮಾಡ್ತೀರಾ ಡ್ಯಾನ್ಸ್. ನಾನು ಅನನ್ಯಕ್ಕನ್ನೇ ಡ್ಯಾನ್ಸ್ ಮಾಡ್ದಾಗ ನೋಡಲ್ಲ, ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತೀನಿ. ಹಂಗಾರೆ ನನ್ನ ಅವಮಾನನ? ಅಲ್ಲ, ಆತರ ಅಲ್ಲ, ಡ್ಯಾನ್ಸ್ ಮಾಡಿದಾಗ. ಹಂಗಾರೆ ಇದು ಇನ್ನೊಂದ್ಸತಿ ನೋಡೋದು. ಹಂಗಾರೆ ಫಸ್ಟ್ ಅವ್ರನ್ನೇ ಬಿಡಿ. ಇಟ್ಸ್ ಓಕೆ. ಆದ್ರೂ ಅಣ್ಣ ಡ್ಯಾನ್ಸ್ ಮಾಡ್ತಾ ಇಲ್ಲ. ಯಾಕೆ? ಇವಾಗ ಬಂದ್ರು ಗೈಸ್ ಜೋಶ್ಗೆ. ರೆಡಿ? ಕ್ಲಾಪ್ಸ್ ಮಾಡ್ರಪ್ಪ, ನೀವೇ ಎಂಕರೇಜ್ ಮಾಡ್ರಪ್ಪ. ಅವರು ಪುನಃ ಒಂದು ಸಾಂಗ್ ಆಡ್ತಾ ಇದ್ದಾರೆ ಗೈಸ್, ಇವ್ರೆಲ್ಲಾರ್ಗೋಸ್ಕರ. ಚೆನ್ನಾಗಿ ಆಡ್ತಾರೆ ತಾನೇ ಅವ್ರ ಸಾಂಗ್? ಚೆನ್ನಾಗಿ ಆಡ್ತಾರೆ ಅಲ್ವಾ? ವಾಯ್ಸ್ ಚೆನ್ನಾಗಿದೆ. ಸೂಪರ್. ನಿನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಡಿಷನ್ ಕೊಡ್ಬೋದಲ್ವಾ? ಅದಕ್ಕೆ ಇವ್ರಿಗೆ ಮತ್ತೆ ಕೇಳಿ ಅಂತ. ಹೆಂಗಾಡ್ತೀರಾ? ನಾನು ಆಡಕ್ ಹೋದ್ರೆ ಇಲ್ಲಿ ಎಲ್ಲರೂ ಓಡೋಗ್ಬಿಡ್ತಾರೆ. 100K ಹೆಂಗ್ ಅನ್ಸ್ತೈತೆ? ತುಂಬ ಖುಷಿ ಆಯಿತು. ಮತ್ತೆ ಇನ್ನೊಂದು ಕ್ವಶನ್ ಕೇಳಿ. ಅಷ್ಟೇ, ಏನು ಒನ್ ವರ್ಡ್ ಆನ್ಸರ್ ಕೊಡ್ತೀವಿ? 10 ಲೈನ್ ಆನ್ಸರ್ ಕೊಡು ಅಂತ ಇರೋದು. ಹೌದಾ? ತುಂಬ ಖುಷಿ ಆಯ್ತು. ಇನ್ನೂ 1 ಮಿಲಿಯನ್ ಆಗಲಿ ಬೇಗ. ಅದಕ್ಕೆ ಮುರುಘಾ ಪಪ್ಪ ಎಲ್ಲ ಕರೆಸಿ ಏನೇನೋ ಮಾಡ್ತಾ ಇದ್ದೇನೆ, ಮಾಡಲಿ. ಇನ್ನು ಮೇಲೆ ಬೆಳಿಬೇಕು ಜಾಸ್ತಿ ಬೇಗ. ಈಗ ಟಪರಿ ಅವ್ರಿಗೆ ಕೊಡಿ. ಟಪರಿ ಅವರೇ ಹೇಳಪ್ಪ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ 500K? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಈ 500 ಹೋಗಿ ಇನ್ನು 5 ಮಿಲಿಯನ್ ಅಂದ್ರೆ 500 ಮಿಲಿಯನ್ ಆಗ್ಲಿ ತುಂಬಾ ಬೇಗ, ಆದಷ್ಟು ಬೇಗ ಒಂದು ಸಕ್ಸಸ್ ಅಲ್ಲಿ ಕಾಣಿಸ್ಬೇಕು ಅಂತ ನೀವಿಬ್ರು. ತುಂಬಾ ಖುಷಿ. ಹಾ ಬ್ರೋ, ಏನ್ ಬ್ರೋ? 500 ಮಿಲಿಯನ್ ಯಾರಿಗೂ ಆಗಿಲ್ಲ, ನಮ್ಗಾಗ್ಲಿ ಅಂತ ಬ್ರೋ. ಆಗಿಲ್ಲ. ಟೈಮ್ ಒಂದೇ ತರ ಇರಲ್ವಲ್ವಾ ಬ್ರೋ? ನಿಮ್ಗೆ ಜಾಸ್ತಿ ಆಗ್ಲಿ ಫಾಲೋವರ್ಸ್. ಓಕೆ, ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಡನ್. ಹೇಳ್ತೀರಾ? ಗಡಿಯಾರದ ಒಂದೇ ಕಡೆ ನಿಂತ್ಕೊಳ್ಳುತ್ತಾ? ಇಲ್ಲ, ಓಡ್ತಾ ಇರುತ್ತೆ ಹಂಗೆ. ಓಕೆ, ಬೇಗ, ತುಂಬಾ ಬೇಗ ಬೆಳಿತಾರೆ. ಓಕೆ, ಸಕ್ಸಸ್ ಕಾಣಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಇನ್ನು. ಗೈಸ್, ಇವಾಗ ಅಲ್ಲಿ ಅಡುಗೆ ರೆಡಿ ಆಗಿದೆ. ರೆಡಿನಾ ನೀವು? 1 ನಿಮಿಷ ಬಂದೇ ಇರ್ರಿ. ಓಕೆ, ಇವಾಗ ಅಡುಗೆ ರೆಡಿ ಆಗಿದೆ. ಪಾಯಸ ಮಾಡಿದ್ದಾರೆ ಗೈಸ್. ಪಾಯಸ ರೆಡಿ ಆಗಿದೆ. ಇಷ್ಟೊತ್ತು ಅನನ್ಯ ಮಾತಾಡ್ತಾ ಇದ್ಲಲ್ಲ, ಸೊ ನಾನು ಇಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿದೆ, ಅದಕ್ಕೆ ಯಾರ ಹತ್ರನೂ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಎಲ್ರಿಗೂ ಊಟ ಬಡಿಸ್ಬೇಕು ಗೈಸ್. ಪಾಪ ಟೈಮ್ ಆಗಿದೆ, ಊಟದ ಟೈಮು. ಆಕ್ಚುಲಿ ಅವ್ನು ಇಷ್ಟೊತ್ತು ಮಾತಾಡಿಲ್ಲ ಅಲ್ವಾ? ಊಟ ಆದ್ಮೇಲೆ ಅವ್ನು ಮಾತಾಡ್ತಾನೆ. ಪಾಯಸ ರೆಡಿ ಆಗಿದೆ, ಅಲ್ಲಿ ಊಟ ಘಮ ಅಂತ ಇದೆ ಗೈಸ್, ಘಮ ಅಂತ. ಗೀ ರೈಸ್ ರೆಡಿ ಆಗಿದೆ, ಇಲ್ಲಿ ಸಾಗು ರೆಡಿ ಆಗಿದೆ. ಬನ್ನಿ, ಗೀ ರೈಸ್ ಸಾಗು.
ಓ ಘಮ ಘಮ ಅಂತ ಇದೆಯಲ್ಲ ಚಂದು ಅವರೇ. ಬಿಸಿ ಬಿಸಿ. ನೆಕ್ಸ್ಟ್ ಇವ್ರು ನಮ್ಗೆ ಅಡ್ಗೆ ಮಾಡ್ಕೊಡ್ತಾರೆ. ಹೌದು. ನಾವು ಮಾಡೋಣ. ಹೌದು. ನಾವಿಬ್ರು ಟೀಮ್, ನೀವು ಇಬ್ರು ಟೀಮ್. ಯಾರಿಬ್ರು? ನೀವು ಮತ್ತೆ ಅದಕ್ಕೆ ಏನ್ ಗೊತ್ತಾ, ನಾನು ನೀವು ಟೀಮು, ಇವ್ರಿಬ್ರು ಟೀಮ್ ಆಗ್ಲಿ. ಇವ್ರು ಅಡ್ಗೆ ಬರುತ್ತೆ, ಇವ್ರು ಗೆಲ್ತಾರೆ. ನಂಗೆ ಬರಲ್ಲ. ಬರುತ್ತೆ. ಅಷ್ಟೇ. ಹೌದಾ? ಹಂಗಂದ್ರೆ ನನಗೆ ಬರುತ್ತೆ. ಹಂಗಾರೆ ನಾವೇ ಗೆಲ್ಲೋದು. ನೋಡವ. ನೋಡೋಣ. ಅದು ನೀವಿಬ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವಿಬ್ರು ಗೆಲ್ಲೋದು ಅವಾಗ. ಅವನಿಗೆ ಬರಲ್ವಂತಲ್ಲ. ಅಷ್ಟೇ. ಅಂದ್ರೆ ನಾವು ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ಬೇಕಾಗ್ತದೆ. ನೀವು ಏನಾದ್ರು ನೋಡ್ಕೊಂಡ್ ಮಾಡಿ. ನಾವು ಯೂಟ್ಯೂಬೇನೆ, ನಮ್ಗೇನ್ ಬರುತ್ತಾ? ಇಲ್ಲ, ನಾನು ಕಟ್ ಮಾಡಿ ಮಾಡ್ತೀನಿ. ನೆಕ್ಸ್ಟ್ ಕುಕಿಂಗ್ ವ್ಲಾಗ್ ಮಾಡ್ತೀವಿ ಗೈಸ್. ಓಕೆ. ಚಾಲೆಂಜಸ್, ಫನ್ನಿ ವ್ಲಾಗ್ಸ್ ಎಲ್ಲ ಮಾಡ್ತೀವಿ. ಆಕ್ಚುಲಿ ಕಲರ್ ಚಾಲೆಂಜ್ ತುಂಬಾ ಜನ ಇಷ್ಟ ಪಡ್ತಾ ಇದ್ದೀರಾ. ಡೆಫಿನೆಟ್ಲಿ ಅದನ್ನ ಮಾಡ್ತೀವಿ ಚಾಲೆಂಜಸ್ ನ. ಹೌದು ಗೈಸ್, ಮಾಡ್ತೀವಿ. ಡನ್. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ಇರುಳನ್ನು ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೆ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಲಲಲ 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 ಲಲಲ. ಥ್ಯಾಂಕ್ ಯು. ನಮ್ಗೆ ಸರ್ಪ್ರೈಸಾ? ನಾನೇ ಸರ್ಪ್ರೈಸ್ ಕರ್ದಿದ್ದೀನಿ, ಇವ್ರು ನನ್ಗೆ ಸರ್ಪ್ರೈಸ್ ಕೊಡ್ತಾವ್ರೆ. ಕೇಕ್ ತಗೊಂಬಂದಿದ್ದಾರೆ ನಮಗೋಸ್ಕರ ಅಲ್ವಾ? ವಾವ್, ಕೇಕಾ? ಸರ್ಪ್ರೈಸ್. ಯಾರು ಜೀವನದ ಪ್ಲಾನ್? ಬೆಂಕಿ ಬಿಡೋದಿಲ್ಲ. ಟ್ಯೂಷನ್ ಅಂತ ಹೊಡ್ಬಿಟ್ಟ. ಅದೇ ಕಂಗ್ರಾಜುಲಾ ಟ್ಯೂಷನ್ ಅಂತ ಇಲ್ಲಿ ಪರವಾಗಿಲ್ಲ, ಅದೆಲ್ಲ ಇರ್ಬೇಕು. ಕಂಗ್ರಾಚುಲೇಷನ್. ಕರೆಕ್ಟ್ ಆಯ್ತು, ಲೆಟರ್ ಇಲ್ಲ. ಕಂಗ್ರಾಜುಲಾ ಟ್ಯೂಟನ್ ಟ್ಯೂನ್ ಗೈಸ್. ಬರ್ದಿರೋರು ಬೇರೆಯವ್ರು ಗೈಸ್, ಅವ್ರು ನಮ್ಗೂ ಅವ್ರು ಅಲ್ಲಿ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದಾರೆ, ಬರ್ದಿರೋರು ಸರಿಗ್ ಬರ್ದಿಲ್ಲ. ನಮ್ಗೆ ಆಯ್ತು, ಕರೆಕ್ಟಾ? ಚೆಕಿಂಗ್ ಇನ್ಸ್ಪೆಕ್ಟರ್ ಇಲ್ಲ ಬರ್ದ್ರು ನೋಡ್ತೇನೆ. ಅವ್ರ ಫೋನಲ್ಲಿ ನೋಡ್ಕೊಂಡ್ ಬರ್ತಿದ್ದೆ, ಅದಕ್ಕೆ ಹೆಂಗ್ ಬರ್ತಾರೆ. ಓಕೆ. Congratulations for 500K. Subscribe to Chandu Ananya YouTube channel. Congratulations. ಥ್ಯಾಂಕ್ ಯು ಚಿನ್ನ. ಬನ್ನಿ ಇವಾಗ ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ನಮ್ಮ ಬ್ಲಾಗಲ್ಲಿ ಇನ್ನೊಬ್ರು ಬರ್ತಾರೆ. ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳೋಣ, ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗಿರೋದಕ್ಕೆ ಅಂತ. ಸಸ್ಪೆಂಡ್ ಆಗೈತಲ್ಲ, ನಮ್ಮ ಚಂದದ್ದು 500K ಆಗಿದೆಯಲ್ಲ. ಹೌದಾ ಬ್ರೋ, ಕಂಗ್ರಾಚುಲೇಷನ್ಸ್. ಇನ್ನ 1 ಮಿಲಿಯನ್ ಬೇಗ ಮಾಡಿ. 1 ಮಿಲಿಯನ್ ಆದ್ಮೇಲೆ ನಮ್ಮನ್ನ ಮರಿಬಿಡ್ರಿ ಅಷ್ಟೇ. ಯಾವ್ದ್ರಲ್ಲಾಗಿದೆ ಹೇಳಿ? ಯೂಟ್ಯೂಬ್ ಅಲ್ಲಿ. ಇದು ಚಾಲೆಂಜ್, ಗರ್ಲ್ಸ್ ವರ್ಸಸ್ ಬಾಯ್ಸ್. ಅವ್ರ ವಾಯ್ಸ್ ಜೋರಾಗಿರುತ್ತಾ, ನಮ್ ವಾಯ್ಸ್ ಜೋರಾಗಿರುತ್ತಾ? ಅದು ಇಷ್ಟ ನಿಮ್ ವಾಯ್ಸ್ ಎಲ್ಲ ಸೇರಿ ಕಮಾನ್. ಒಂದೇ ಲೈನಾ? ಹಾ, ವಾ, ಕಮಾನ್ ಗರ್ಲ್ಸ್. Feeling shy, why, feeling shy. ಕನಕನ ಹಿಂದೆ ಬರ್ತೀರಾ, ಆಯ್ತಕ್ಕ ಬಾರೆ ಅಂತೀರಾ. ರಾ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು
ಮಲ್ಲಿಗೆ ಹೂವೆ ಕೇಳೆ ಓ ಚಲುವೆ. ಗೈಸ್, ಈ ಅಂತಾಕ್ಷರಿಲಿ ವಿನ್ ಆಗಿರೋದು ನಮ್ಮ ಬಾಯ್ಸ್ ತಂಡ. ಇಲ್ಲ ತಪ್ಪು, ವಿನ್ ಆಗಿರೋದು ನಾವು ಗರ್ಲ್ಸ್. ಚೆನ್ನಾಗಿದ್ದೀರಾ? ಸೂಪರ್. ಇವಾಗ ಇದು ಪಾರ್ಟಿ ಏನು ಅಂತ ಕೇಳ್ತಾ ಇದಾರೆ, ಅದಕ್ಕೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗಿತ್ತಲ್ಲ, ಅದೇ ಪಾರ್ಟಿ ಅಂದ್. ಗೈಸ್ ಆಕ್ಚುಲಿ ಪಾಪ ಸಸ್ಪೆಂಡ್, ಪಾರ್ಟಿ ಬೇಡ, ಬೇಜಾರ್ ಮಾಡ್ಕೋಬೇಡಿ. ಬನ್ನಿ, ಇವಾಗ ಟೈಮ್ ಆಗಿದೆ. ಊಟ ಪಾರ್ಟಿ ಲಾಗಿನ್ ಆಗಿಲ್ಲ ಅಂದ್ರೆ ಏನ್ ಲಾಗಿನ್ ಆಗುತ್ತೆ. ಆಗುತ್ತೆ, ಮಾಡ್ತೀವಿ ಬಾಬ್ರು. ಮನೇನವ್ರು ಯಾಕೆ ತಲೆ ಕೆಡಿಸ್ಕೊಳೋದು ಆಗುತ್ತೆ. ರೆಡಿ ಮಾಡೋಣ. ಈಗ ಊಟ ಮಾಡೋಣ. ನಮ್ಮ ಕಬಾಬ್ ಅವರು ಇವಾಗ ಬಡಿಸ್ತಾ ಇದ್ದಾರೆ. ಚೆನ್ನಾಗೇ ಮಾಡ್ತಾರೆ, ನಿಜ ಚೆನ್ನಾಗಿ ಮಾಡ್ತಾರೆ ಅವರು. ಆಕ್ಚುಲಿ ನಾನು ಕುಕಿಂಗ್ ಮಾಡ್ಬೇಕಿತ್ತು, ಇದು ಪ್ಲಾನ್ ಇದೆ ನನ್ನ ಕುಕಿಂಗ್. ಏನೋ ಮಿಸ್ ಆಗೈತೆ ಅನ್ಕೊಂಡಲ್ಲ, ನೀವು ಮಾಡಿಲ್ಲ ಅದಕ್ಕೆ ಏನಂದ್ರೆ ಏನಾದ್ರು ಇನ್ನೊಂದ್ಸಲ ಹೇಳಿ. ಏನೋ ಒಂದ್ ಮಿಸ್ ಆಗೈತೆ ಅನ್ಕೊಂಡೆ, ನೀವು ಕುಕ್ ಮಾಡಿದ್ವಲ್ಲ ಅದಕ್ಕೆ ಮಿಸ್ ಆಗೈತೆ. ಅದು ನಾವು ಲವ್ ಆಡ್ ಮಾಡಿದೀವಿ, ಅದು ಲವ್ನ ಆಡ್ ಮಾಡಿದೀವಿ ಇದ್ರಲ್ಲಿ. ಹಾ, ಅದಕ್ಕೆ ಒಂದ್ ತುತ್ತಿಗೆ ಮನಸ್ಸು ತುಂಬಿತ್ತು. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಹೇಳಿದ್ರು. ಹೆಂಗಾಯ್ತು? ಚೆನ್ನಾಯ್ತಾ? ನೀವಾಗ ಸ್ವಲ್ಪ ಹಾಕ್ಸ್ಕೊಂಡಿದ್ದೀರಾ, ಎಲ್ಲ ಹೊಟ್ಟೆ ತುಂಬಾ ತಿನ್ಬೇಕು. ನೀವು ಅಷ್ಟೇ, ಎಲ್ಲ 2 ಟೈಮ್ಸ್. ನೀನ್ ಯಾಕೆ ಹಂಗ್ ಕುತ್ಕೊಬಿಟ್ಟಿದ್ಯಾ? ಎಲ್ಲ ಕೆಲಸ ಓಹೋ, ಅದಕ್ಕೆ ಅಲ್ಲಿ ವಿಡಿಯೋ ಆನ್ ಆಗೈತಲ್ಲ, ಅದಕ್ಕೆ ಗಾಯ್ಸ್. ನನ್ ವಿಡಿಯೋ ಆನ್ ಆಗಿರೋದೇ ನನಗೆ ಗೊತ್ತಿಲ್ಲ. ಸೊ ಇವತ್ತು ಹ್ಯಾಪಿಯಾಗಿತ್ತು. ಸೊ ಒಳ್ಳೆ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಹ್ಯಾಪಿ ಅಂದ್ಕೊಳ್ಳಿ. ಸೊ ಅವ್ರ ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ ಅವ್ರು ಚಂದು ಅವ್ರ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ. 1 or 2 o'clockವರೆಗೂ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಷ್ಟೊಂದೆಲ್ಲ ಮಾಡಿ, ಸೊ ಇವಾಗ ಟೈಮ್ ಬಂದು 4:30, 4:45 ಆಗ್ತಾಯಿದೆ. ಸೊ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ವಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸು, ಸೊ ಚಂದು ಅನನ್ಯ ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬರ್ಸ್ ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಅದು ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ತುಂಬ ಸಾಂಗ್ ಚೆನ್ನಾಗಿತ್ತು, ಹಾಡು ಹಾಡಿದ್ದು. ಓಕೆ, ಸೊ ಇವಾಗ ನಾವು ಬಾಯ್ ಹೇಳ್ತಾ ಇದ್ದೀವಿ. ಬಾಯ್. ನಮ್ಮ ಗೌರ್ಮೆಂಟ್ ಕೂಡ ಬಂದಿದ್ದ. ಇವನ್ ಥರ ಅಲ್ಲ, ದೇವರಾಣೆಗೂ ನಾನು ಮಾತಾಡಲ್ಲ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಇನ್ನೂ ಮಿಲಿಯನ್ ಗಟ್ಲೆ ಮಾಡಿ ಮಸ್ತಾಗಿ ಮಾಡಿ ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಬಾಯ್ ಬಾಯ್ ಬಾಯ್. ಓಕೆ, ಬಾಯ್, ಸಿಗೋಣ. ಬಾಯ್ ಬಾಯ್. ಬಾಣ ಏನ್ ಅನ್ಸ್ತಾಣ ಇವಾಗ? ಇವಾಗಿಲ್ಲ, ಇವತ್ತು ತುಂಬಾ ಖುಷಿ ಆಯ್ತು. ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರಿ. ಮತ್ತೆ ಸಬ್ಸ್ಕ್ರೈಬ್ ಅದು ಆಗಿದ್ರ, ಆದ್ರೆ ನಿಮಗೆ 10 ರೂಪಾಯಿ ಕೊಡ್ತೇನೆ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಮೆಮೊರೇಬಲ್ ಆಗಿತ್ತು ನನ್ನ ಪ್ರಕಾರ. ಯಾಕಂದ್ರೆ ನಾನು ಫಸ್ಟ್ ಯಾರೋ ಮಾತಾಡಿ ಪರವಾಗಿಲ್ಲ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಸ್ಪೆಷಲ್ ಆಗಿತ್ತು. ಮತ್ತೆ ನೀವು ಮಾಡಿದ ಅಡ್ಗೆ ಪ್ರತಿಯೊಂದೂ ಎಲ್ಲಾನು ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಅವ್ರು ಆಕ್ಚುಲಿ ಇರೋ ಫಸ್ಟ್ ಟೈಮ್ ಅಂತ ಈ ತರ ಇನ್ಫ್ಲೂಯೆನ್ಸರ್ ತರ ಮೀಟ್ ಆಗಿದ್ದು. ನಾವ್ ಇನ್ಫ್ಲೂಯೆನ್ಸರ್ ತರ ಇದ್ವಾ? ಹೌದು, ಇದ್ವಾ? ಇಲ್ಲ, ಅವರು ನನ್ಗೆ ಫಸ್ಟ್ ಬಂದಾಗ ನರ್ವಸ್ ಆಗ್ತಿತ್ತು, ಜಾಸ್ತಿ ಮಾತಾಡ್ಲಿಲ್ಲ. ಆಮೇಲೆ ನನಗೆ ಆತರ ಏನು ಫೀಲೇ ಕೊಡ್ಲಿಲ್ಲ. ನಾನು ಯಾವ ತರ ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅಂತ ನಮ್ಮ ಮನೇಲಿ ಇರೋ ತರನೇ ಫೀಲ್ ಆಯ್ತು ನನಗೆ. ಥ್ಯಾಂಕ್ ಯು. ಈಗ ನೀವು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ಬೋದು ನನ್ನನ್ನು ಕರೆದಿದ್ದಕ್ಕೆ. ನನ್ಗೆ ಅದೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತಾನೆ ಅನ್ಕೋಬೋದು. ನನ್ಗೆ ಫೀಲೇ ಆಗ್ತಾ ಇರಲಿಲ್ಲ ನಾನು ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅಂತ. ನಮ್ಮ ಅಕ್ಕನ ಮನೆಗೆ, ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ ಅಂತಾನೆ ಅನಿಸ್ತಿತ್ತು. ಊಟನೂ ತುಂಬ ಚೆನ್ನಾಗಿತ್ತು. ಇವ್ರು ನಮ್ಮ ಹತ್ರ ಫ್ರೆಂಡ್ಲಿ ಆಗು ಸಹ ಇದ್ರು. ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರ ಜೊತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಫಸ್ಟ್ ಗುಡ್ ಎಲ್ಲ ಚೆನ್ನಾಗಿತ್ತು. ಸೇಮ್ ಬೇರೆಯವ್ರ ಮನೆಗೆ ಬಂದಂಗೆ ಅನಿಸಿಲ್ಲ. ನಮ್ಮ ಮನೆಗೆ ಬಂದಿರೋ ಥರನೇ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಇವತ್ತಿನ ಡೇನಾ ಎಲ್ಲ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಇವ್ರು ಅವಾಗಿಂದ ಮಾತಾಡಿಲ್ಲ, ಇವಾಗ ಮಾತಾಡ್ತೀನಿ ನೋಡಿ. ಅವಾಗಿಂದ ಅವ್ರು ಮಾತಾಡಿಲ್ಲ, ನಾಚಿಕೆ. ಇವ್ರ ಮನೇಲಿ ಇವ್ರೆ ಅಂತ ಜಾಸ್ತಿ ಮಾತಾಡೋದು. ಹೌದಾ? ಮನೇಲಿ ಹಂಗಾರೆ ಇವಾಗ ಮಾತಾಡ್ಲೇಬೇಕು. ಇಲ್ಲ ಆಯ್ತು, ಹೇಳ್ರಿ ಹೆಂಗ ಅನ್ಸ್ತಿ ಇವತ್ತು? ಹೋಗಿ ಹೆಂಗ ಅನ್ಸ್ತು? ತುಂಬಾ ಖುಷಿ ಆಯ್ತು. ಎಂಜಾಯ್ ಮಾಡಿದ್ರಾ? ಪಕ್ಕ ನಿಮ್ಗೆ ಹೇಳ್ತಾ ಅನ್ನೋದ್ರೆ ಇಲ್ಲ ಅನ್ಸುತ್ತೆ. ಎಲ್ಲ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಇದ್ರಾಗಿರ್ಬೇಕು, ಎಂಜಾಯ್. ಎಲ್ಲ ವಾಯ್ಸ್ ಬರ್ಲಿ, ಕಮಾನ್. ತುಂಬಾ ಎಂಜಾಯ್ ಮಾಡಿದೆ. ಬಂತು ಇವಾಗ ಒಂಚೂರು ವಾಯ್ಸ್. ಜಾಸ್ತಿ ಮಾತಾಡಲ್ಲ ಪಾಪ. ಇವಾಗ ಹುಡುಗರ ಕಡೆಗೆ ಹೋಗೋಣ. ಹೆಂಗ ಅನ್ಸ್ತಪ್ಪ? ಥ್ಯಾಂಕ್ ಯು ಸೋ ಮಚ್. ಬ್ರೋ ಎಂಜಾಯ್ ಮಾಡ್ದ ಬ್ರೋ? ಸೂಪರ್ ಅಣ್ಣ.
ಎಲ್ಲ ಮನೆ ಫುಲ್ ಚೆನ್ನಾಗಿದೆ. ವಾಯ್ಸ್ ಮಾತಾಡು. ಹೋಮ್ ಥಿಯೇಟರ್ ಮಾತಾಡ್ಲಾ? ಚೆನ್ನಾಗಿದೆ ಎಲ್ಲ. ಗಾಯ್ಸ್ ಅವನಿಗೆ ನಾಚಿಕೆ ಆಗ್ತದೆ. ಇವತ್ತೇ ಎಂಜಾಯ್ ಮಾಡ್ದ ನಮ್ಮ ಜೊತೆ. ಹಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇವೊಬ್ಬೇ ಬ್ರೋ ಫುಲ್ ಎಂಜಾಯ್ ಮಾಡಿರೋದು ಎಲ್ಲರ ಜೊತೆ ಸೇರ್ಕೊಂಡು. ಸ್ಟೀವನ್ ನಾನೇ. ಹಾ, ನೀವೇ ಹೇಗಿತ್ತು ಇವತ್ತು ಹಿಂದೆ? ಮಸ್ತಾಗಿತ್ತು. Enjoy ಮಾಡಿದ್ರಾ? ಇಲ್ಲೇ ಇರ್ಬೇಕು ಅನ್ಸೈತೆ, ಬಟ್ ನಿದ್ದೆ ಬರ್ತೈತೆ. ಮಲ್ಕೊಂಡು ಮತ್ತೆ ತಿರ್ಗಾ ಆಮೇಲೆ ಬರ್ತೇನೆ. ಬಾ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. 1 ಮಿಲಿಯನ್ ಮಾಡಿ. ಮೆಸೇಜ್ ಹಾಕೊಂಡ್ ಬರ್ರಿ ಅವಾಗ ನಾವಿರಲ್ಲ ಅದಕ್ಕೆ. ಹಂಗ ಹೇಳು 1 ಮಿಲಿಯನ್ ಮಾಡಿ. 1 ಮಿಲಿಯನ್ ಮಾಡಿ, 2 ಮಿಲಿಯನ್ ಮಾಡಿ. ಇವ್ರು ಊಟ ಕೊಡಿಸ್ತಾರೆ. ಬರ್ತೀವಿ, ಮತ್ತ ಬರ್ತೀವಿ ಇವ್ರ ಜೊತೆ. ಊಟ ಕೊಡ್ತಾರಣ್ಣ? ಮತ್ ಕೊಡಿಸಿಲ್ವಾ ಊಟ? ಅದು ಪ್ರೀತಿಯಿಂದ. ಅದೇ ಮತ್ತೆ ಗೈಸ್ ನಾನ್ ವೆಜ್. ಚಿಕನ್ ಕಬಾಬು ಪಕ್ಕ. ಒಂದದು ಸಿಗ್ನೇಚರ್ ಸ್ಟೆಪ್ ಇದೆ. ನೀವೆಲ್ಲ ಇಲ್ಲಿ ಬಂದ್ ಫ್ರೆಂಡ್ಸ್ ಆಗಿದ್ದಲ್ಲ? ಇವರೊಬ್ಬರೇ ಬಂದಿದ್ದು, ನೀವು 4 ಜನ ಒಟ್ಟಿಗೆ ಬಂದಿದ್ದು, ಅದಕ್ಕೆ ಇಬ್ಬರೆಲ್ಲ ಒಂದಾಗ್ಬಿಟ್ಟಿದ್ದೀರಾ. ಇಲ್ಲ, 4 ಜನ ಒಟ್ಟಿಗೆ. ನೀವಿಬ್ರು ಬೇರೆ ಬೇರೆ? ಸಿಂಗಲ್ ಸರ್. ನೀವು ಬೇರೆ, ನೀವು ಬೇರೆನಾ? ಹೇಗಿತ್ತು ಇವತ್ತಿನ ಡೇ ಬ್ರೋ? ಚೆನ್ನಾಗಿತ್ತು ಬ್ರೋ. ಎಂಜಾಯ್ ಮಾಡಿದ್ರಾ? ಬ್ರೋ. ಖುಷಿ ಆಯ್ತಾ ಎಲ್ಲ? ಊಟ ಹೇಗಿತ್ತು? ಚೆನ್ನಾಗಿತ್ತು. ಅವರು 1 ವರ್ಡ್ ಆನ್ಸರ್ ಕೊಡ್ತವ್ರೆ. ನಾನೇನ್ ಮಾತಾಡ್ಲಿ ಅಂತ ನಂಗೆ ಗೊತ್ತಾಯ್ತು. 10 ಲೈನ್ ಆನ್ಸರ್ ಕೊಡಿ. ಆ 10 ಲೈನ್ ಗಿಳು ಬರ್ತಾಳೆ. ಹಾ, ಹೇಳಿ ಹೆಂಗನ್ಸ್ತು? ಚೆನ್ನಾಗಿತ್ತು ಅಷ್ಟೇ. ಹಂಗೆ ಮೈಕ್ ತಗೊಳ್ಳಿ. ಬೇರೆ ಏನ್ ನೋಡಿ, ಮೈಕ್ ಹಿಡ್ಕೊಳ್ಳಿ. ಕೊಡಿ, ಅವ್ರಿಗೆ ಕೊಡು. ಅವ್ರು ಮಾತಾಡಿ, ಮೈಕ್ ಹಿಡ್ಕೊಂಡು ಮಾತಾಡಿ. ಏನಲ್ಲ, ಹಿಡ್ಕೊಂಡು ಮಾತಾಡಿ. ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೀವು ಈ ತರ ಬಂದಿರೋದು? ಗೈಸ್, ನನಗೆ ಒಂದು ನಿಮಿಷ ಮಂಕ್ ಆಗ್ತೈತೆ. ಹಂಗೆ ಅಲ್ಲಿ ಹೇಗಿತ್ತು ಊಟ? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ? ಮಾಡಿದ್ವಿ. ಪಾಯಸ ಹೇಗಿತ್ತು? ಚೆನ್ನಾಗಿತ್ತು. ನಾವು ಚೆನ್ನಾಗಿ ಮಾತಾಡ್ಸಿದ್ವಾ? ಇದಕ್ಕಾದ್ರೆ 2 ಲೈನ್ ಚೆನ್ನಾಗಿ ಮಾತಾಡ್ಸಿದ್ರಿ. ಆಮೇಲೆ ಅಷ್ಟೇ. ಏನಾರ ನಿಮ್ಗೆ ಅನಿಸ್ತು ಬ್ರೋ ಇವತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ? ತುಂಬಾ ಚೆನ್ನಾಗಿ ಅನ್ನಿಸ್ತು. ಕ್ರೇಜಿಯಾಗಿ ಆನ್ಸರ್ ಮಾಡ್ತಾವ್ರ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ ಬಂದಿದ್ದಕ್ಕೆ. ಹೆಂಗ ಅನ್ಸ್ತು ಬ್ರೋ ಇವತ್ತು ಡೇ? ಅವ್ರು ಆಲ್ರೆಡಿ ಹೆಂಗ್ ಆನ್ಸರ್ ಮಾಡ್ಲಿ ನಾನು ಇವ್ರಿಗೆ ಅಂತ. ಬ್ರೋ ಇವತ್ತಿನ ಡೇ ಹೇಗಿತ್ತು? ನಮ್ಮ ಜೊತೆ ಇದ್ದು ಯಾವ ಥರ ಎಂಜಾಯ್ ಮಾಡಿದ್ರಿ ಅದನ್ನ ಹೇಳಿ ಅಷ್ಟೇ. ಚೆನ್ನಾಗಿತ್ತು ಅಣ್ಣ ಇವತ್ತಿನ ಡೇ. ಆದರೆ ಸ್ವಲ್ಪ ಬಂದಾಗ ಸ್ವಲ್ಪ ಹೆದರಿಕೆ ಆಯಿತು ಮಾತಾಡೋಕ್ಕೆ, ಅದಕ್ಕೆ. ಆಮೇಲೆ ಬಂದಮೇಲೆ ಸ್ವಲ್ಪ ಎಲ್ಲ ಕಂಫರ್ಟೇಬಲ್ ಆಯಿತು. ನಾವೆಲ್ಲ ಆ ಥರ ಎಲ್ಲ ಏನಿಲ್ಲ ಬ್ರೋ, ನಾವೆಲ್ಲ ಫ್ರೆಂಡ್ಲಿ ಆಗೇ ಇರ್ತೀವಿ. ಹೌದು, ಎಲ್ಲರೂ ಫ್ರೆಂಡ್ಲಿ. ಅಂದರೆ ನಮ್ಮ ಟಪೋರಿ ಅಣ್ಣ ಕ್ರೇಜಿ ಎಲ್ಲಕ್ಕಿಂತ. ಇವತ್ತಿನ ಡೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ತರ ಸೆಲೆಬ್ರಿಟಿ ಮನೆಗೆ ಬಂದಿದ್ದು. ತುಂಬಾ ಸೆಲೆಬ್ರಿಟಿ ಎಲ್ಲ ಇಲ್ಲ, ಏನ್ ಹಂಗೆಲ್ಲ ಇಲ್ಲ ಕಣಪ್ಪ. ಸೆಲೆಬ್ರಿಟಿ ಎಲ್ಲ ಇಲ್ಲ, ನಾವು ನಿಮ್ ತರ ನಾರ್ಮಲ್ ಪೀಪಲ್. ಸೆಲೆಬ್ರಿಟಿ ಎಲ್ಲ ಇಲ್ಲ. ಖುಷಿ ಆಗ್ತೈತೆ. ಚೆನ್ನಾಗಿತ್ತು, ಚೆನ್ನಾಗಿ ಟೈಮ್ ಆಗ್ತೈತೆ. ಯಾರಿಗಾನ ಬೋರ್ ಆಯ್ತಾ? ಇಲ್ಲ ಇಲ್ಲ ಇಲ್ಲವಾ? ಯಾಕಂದ್ರೆ ನಾನು ಎಲ್ಲಾರು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇದ್ದೆ ಫಸ್ಟ್ ಇಂದಾನು. ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಾವಿನ್ನ ಏನೇನೋ ನಾನು ಗರ್ಲ್ ಆಗಿರೋದೇ ಗರ್ಲ್ಸ್ ಕಡೆಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ತುಂಬಾನೇ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದಿದ್ದಕ್ಕೆ. ಥ್ಯಾಂಕ್ ಯು ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಮ್ಮನ್ನು ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಕ್ಕ. ಖುಷಿ ಆಯ್ತಾ? ಥ್ಯಾಂಕ್ ಯು ಮಚ್ ಬಂದಿದ್ದಕ್ಕೆ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತ ಕೊಡುಮ. ಥ್ಯಾಂಕ್ ಯು ಪಾ ಬಂದಿದ್ದಕ್ಕೆ. ಆಮೇಲೆ ಏನು ಮಾತಾಡೋ ಗಾಯ್ಸ್, ನಮ್ಮ ಅಮ್ಮನ ವಾಯ್ಸೇ ಇಲ್ಲ, ಹುಷಾರಿಲ್ಲ ಅವ್ರಿಗೆ. ಸ್ವಲ್ಪ ಬೆಳಗ್ಗೆಯಿಂದ ಹುಷಾರಿಲ್ಲ ಸೊ ಅದರಿಂದ ಪ್ರಿಪೇರ್ ಮಾಡ್ಕೊಳ್ಳೋ ಸ್ವಲ್ಪ ಲೇಟ್ ಆಯಿತು. ಪಾಪ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಬೇಜಾರಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಎಂಜಾಯ್ ಮಾಡಿದ್ದಾರೆ. ಅನನ್ಯ ಸೇರ್ಕೊಂಡು ಎಲ್ಲನೂ ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ಲು. ಥ್ಯಾಂಕ್ ಯು ಪಾ ಎಲ್ಲರೂ ಬಂದಿದ್ದಕ್ಕೆ. ಅಡುಗೆ ಮಾಡಿದ್ದು ನಮ್ಮ ಆಂಟಿ. ಎಲ್ಲರಿಗೂ ಥ್ಯಾಂಕ್ಸ್. ನೀವೆಲ್ಲ ಗೈಸ್ ಬರೀ ಅರ್ಧ ಗಂಟೆ ಕೆಲಸಕ್ಕೆ 1 ಅವರ್ ಲೇಟಾಗಿ ಕಳ್ಸಿದ್ದೀನಿ ಗೈಸ್. ಎಲ್ಲ ಪ್ರಿಪೇರ್ ಮಾಡ್ಕೊಟ್ಟು. ಎಲ್ಲರಿಗೂ ಊಟ ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಅಡುಗೆ ಅವರೇ ಮಾಡಿದ ಅಡುಗೆ ಎಲ್ಲ. ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಮ್ಮ ಮಕ್ಳುಗಳಿಗೆ ತುಂಬಾ ಥ್ಯಾಂಕ್ಸ್. ನಿಮ್ಗೂ ದೇವರೆಲ್ಲ ಒಳ್ಳೇದು ಮಾಡಲಿ.
ಥ್ಯಾಂಕ್ ಯು ಬನ್ನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ. ತುಂಬಾನೇ ಖುಷಿ ಆಯ್ತು ನಮ್ಮ ಒಂದ್ ಮಾತಿಗೆ ಕರ್ದಿಕ್ ನೀವು ಬಂದಿರೋದಕ್ಕೆ. ಅಂಡ್ ಎಲ್ರು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಬರ್ಲಿ ಎಂಜಾಯ್ ಇದು. ಹೀಗೆ ಸಪೋರ್ಟ್ ಮಾಡ್ತಾ ಇದೀನಿ. ಸಪೋರ್ಟ್ ಮಾಡೋದನ್ನ ನಾನು ನಿಲ್ಸ್ಬೇಡಿ. ಹೀಗೆ ಕೊನೆವರೆಗೂ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ನಾವು. ಓಕೆನಾ? ಓಕೆ. ಅಂಡ್ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗ್ದಿದೆ ಗೈಸ್. ನಾವು ಎಲ್ರು ಕೊಡುಗೆ ಕೊಡುವ ಸಮಯ. ಎಲ್ರಿಗೂ ಆಕ್ಚುಲಿ ಟೈಮ್ ಆಯ್ತು ಗೈಸ್. ಎಲ್ರು ಹೋಗ್ಬೇಕಂತ ವೇಟ್ ಮಾಡ್ತಾ ಇದಾರೆ. ಸೊ ಕಳ್ಸ್ಕೊಡೋಣ ಬನ್ನಿ. ಸೊ ಗೈಸ್ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಗೈಸ್ ನಮ್ಗಂತೂ. ಯಾಕಂದ್ರೆ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟ ಜನನ. ಅಂಡ್ ಆಕ್ಚುಲಿ ಚಿಕ್ಕದಾಗ್ ಮಾಡಿದ್ವಿ ಇದು ಮೀಟಪ್. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ದೊಡ್ಡದಾಗ್ ಮಾಡ್ತೀವಿ ಅಂಡ್ ಎಲ್ರು ಕರೀತೀವಿ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಗೈಸ್, ನಾಗರಬಾವಿನ ವಿಜಯನಗರ ಎಲ್ ಮಾಡ್ತೀರಾ ಅಂತ. ಬಟ್ ಸ್ವಲ್ಪ ಜನಕ್ಕಷ್ಟೇ ನಾವು ಪ್ಲಾನ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಟೈಮ್ ಪಕ್ಕ ಎಲ್ರು ಮೀಟ್ ಆಗ್ತೀವಿ ಗೈಸ್. ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ವಾ, ನಮಗೂ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅಷ್ಟೇ. ಬಟ್ ಸೀರಿಯಸ್ ಆಗಿ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಅವರು ಕೂಡ ಎಂಜಾಯ್ ಮಾಡಿದ್ರು, ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯ್ತು ಗೈಸ್. ಎಲ್ಲಾರ ಜೊತೆ ಇಂಟರಾಕ್ಟ್ ಮಾಡಿದ್ದು ಇನ್ನ ಖುಷಿ ಆಯ್ತು. ಅಂಡ್ ಅವ್ರಿಗೆ ನಮ್ಮ ಮೇಲಿರೋ ಅಭಿಪ್ರಾಯ ಎಲ್ಲ ಕೇಳಿ ಇನ್ನ ಖುಷಿ ಆಯ್ತು ಗೈಸ್ ನಮ್ಗೆ. ಸೊ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಗೈಸ್. ಥ್ಯಾಂಕ್ ಯು ಫಾರ್ 500K ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಸಿಗುವ ಮತ್ತೆ. ಬೈ ಬಾಯ್.